ಆತ್ಮೀಯ ಸಫಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಸತ್ಸಂಗಗಳಲ್ಲಿ ಮಾತಾಡಬೇಕಾದ್ರೆ ತುಂಬ ರಿಲ್ಯಾಕ್ಸ್ ಆಗಿರಬೇಕು. ಅಂದರೆ ನಾವು ಬಿಕ್ಕಟ್ಟಾಗಿ ಕುತ್ಕೋಬಾರ್ದು. ಮನಸ್ಸನ್ನು ತೆರೆದು ಏನು ಹೇಳ್ತಾರೆ ಕೇಳೋಣ ಅಂತ ತುಂಬ ಲಘುವಾಗಿ ಇರಬೇಕು. ಅಂದರೆ ಆ ಲಘುವಾಗಿರಬೇಕು ಅಂತಂದರೆ ಸ್ವಲ್ಪ ನಗೋಣ. ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಗ್ತಾ ಇರಿ, ಯಾವಾಗಲೂ ಹಸನ್ಮುಖಿಗಳಾಗಿರಿ. ನೀವು ನಿಮ್ಮ ಪ್ರಾರ್ಥನೆಗಿಂತಲೂ ಬೇಗ ದೇವರ ಸಾಮೀಪ್ಯದಲ್ಲಿ ಇರ್ತೀರಿ. ಹ್ಯೂಮರ್ ಕ್ಲಬ್ಗಳೇ ಇದೆ ಬೇಕಾದಷ್ಟು. ನಗುವಿನ ಬಗ್ಗೆ ತಿಳಿಸ್ಕೊಡೋಂಥ ಕ್ಲಬ್ಗಳೇ ಇದೆ. ಒಂದು ತಮಾಷೆನ ಚಿಕ್ಕದಾಗಿ ಹೇಳಿ ಆಮೇಲೆ ನಾನು ಕಾಯಕ ನಮಗೆ ಯಾಕೆ ಬೇಕು, ಅದರ ಪ್ರಯೋಜನ ಏನು, ಅದು ಹೇಗೆ ನಮ್ಮ ಜೀವನಕ್ಕೆ ಒಂದು ಶ್ರೇಷ್ಠ ಮೌಲ್ಯ ಆಗ್ಬೋದು ಅನ್ನೋ ಅಂಥದ್ದು ವಿಚಾರ ಮಾಡೋಣ. ಒಬ್ಬ ಈ ಅರಸೀಕೆರೆ ಅಂತ ಇಟ್ಕೊಳ್ಳಿ, ಅಲ್ಲಿ ರೈಲ್ವೆ ಜಂಕ್ಷನ್, ಅಲ್ಲಿ ಎಲ್ಲ ರೈಲ್ವೆ ಜಂಕ್ಷನ್ಗಳಲ್ಲೂ ಕೂಡ ಒಂದು ಎನ್ಕ್ವೈರಿ ಆಫೀಸ್ ಇರುತ್ತೆ, ಅಂದರೆ ವಿಚಾರಣಾ ಕೇಂದ್ರ ಇರುತ್ತೆ. ಇವನು 10:00 ಹೋದ ಒಬ್ಬ ಹುಡುಗ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುತ್ತಲ್ಲ ಅದು ಟ್ರೈನು ಎಷ್ಟೊತ್ತಿಗೆ ಬರುತ್ತೆ ಸರ್? 10:00 ಬರುತ್ತೆ. ಒಂದು 5 ನಿಮಿಷ ನಿಂತು 10:35 ಇಲ್ಲಿ ಬಿಡುತ್ತೆ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು 12 ಗಂಟೆಗೆ, ಸರ್ 12 ಗಂಟೆಗೆ ಯಾವ ಟ್ರೈನ್ ಅಲ್ಲಿ ಇದೆಯಾ ಸರ್ ಅಂತ. ಹಾಂ, ಬ್ಯಾಂಗ್ಳೂರಿಂದ ಒಂದು ಬರುತ್ತೆ, ಅದು ಬೆಳಗಾಂಗೆ ಹೋಗುತ್ತೆ, ಅದು 12 ಗಂಟೆಗೆ ಬರುತ್ತೆ, 12:05 ಬಿಟ್ಟುಬಿಡುತ್ತೆ. ಹಿಂಗೇ ಹೋಗೋದು ಕೇಳೋದು ಹೋಗೋದು. ಅಲ್ಲಪ್ಪ, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಹಗಲೆಲ್ಲ ಟ್ರೈನು ಯಾವುದು ಹೋಗುತ್ತೆ ಅಂತ ಕೇಳ್ತಾ ಇದೆಯಲ್ಲ, ಯಾಕೆ ಕೇಳ್ತಾ ಇದೆಯಾ? ಹಳಿ ದಾಟಬೇಕಾಗಿತ್ತು ಸರ್, ಅದಕ್ಕೆ ಕೇಳಿದೆ ಅಂತ. ಅಂದರೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಸಮಯವನ್ನು ಕೆಲಸಕ್ಕೆ ಬಾರದಂಥ ವಿಷಯಗಳಲ್ಲಿ ನಾವು ಹಾಳು ಮಾಡ್ತೀವಿ. ಆ ಥರ ನಾವು ಹಾಳು ಮಾಡಬಾರ್ದು. ಮನುಷ್ಯ ಜೀವನ ಅನ್ನೋದೇ ಅಷ್ಟು ಶ್ರೇಷ್ಠತಮವಾದಂಥದ್ದು. ಅದರಲ್ಲಿ ಪ್ರತಿ ಕ್ಷಣವನ್ನು ನಾವು ಉಪಯೋಗಿಸ್ಬೇಕು. ಮಸ್ಟ್ ಲೀವ್ ಇನ್ ದಿ ಪ್ರೆಸೆಂಟ್. ನೋಡಿ, ನಿನ್ನೆ ಏನಾಯಿತೋ ನಮಗೆ ಗೊತ್ತಿಲ್ಲ, ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಅದು ಹಿಸ್ಟ್ರಿ, ಅದೊಂದು ಚರಿತ್ರೆ. ಅದ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿದ್ದರೂ ಅದನ್ನು ಇರ್ರಿವರ್ಸಿಬಲ್. ಅದನ್ನು ನೀವು ಏನನ್ನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಇನ್ನೂ ಬರಬೇಕು, ಅದು ಬರ್ಬೋದು, ಬರದೇ ಇರ್ಬೋದು. ನಮ್ಮ ಜೀವನದಲ್ಲಿ ನಾಳೆಗಳು ಇರ್ಬೋದು, ಇಲ್ಲದೇನೂ ಇರ್ಬೋದು. ಅದರಿಂದ ಅದ್ರ ಬಗ್ಗೆ, ಕಳೆದು ಹೋಗಿರೋದ್ರ ಬಗ್ಗೆ, ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಲೀವ್ ಇನ್ ದಿ ಪ್ರೆಸೆಂಟ್. ವರ್ತಮಾನದಲ್ಲಿ ಬದುಕಿ. ನೀವು ಈಗ ಈ ಕ್ಷಣದಲ್ಲಿ ನಮಗೆ ಬಂದಿದೆಯಲ್ಲ, ಅದು ಒಂದು ಬಹುಮಾನದ ರೂಪದಲ್ಲಿ ಸಮಯ ನಮಗೆ ಸಿಕ್ಕಿದೆಯಲ್ಲ, ಆ ಸಮಯದಲ್ಲಿ ಏನು ಮಾಡಬಲ್ಲೆವು, ನಾವು ಏನು ಒಳ್ಳೆಯ ಕೆಲಸವನ್ನು ಮಾಡಬಲ್ಲೆವು ಅನ್ನುವಂತಹದ್ದನ್ನು ಯೋಚನೆ ಮಾಡಬೇಕು. ಈ ಕಾಯಕ ಜೀವಿಗಳು ಆ ಥರನೇ ಯೋಚನೆ ಮಾಡಬೇಕು. ಈ ಪ್ರಪಂಚ ಎಷ್ಟೋ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ 3 ವಿಷಯಕ್ಕಾಗಿ ಸಂಪಾದನೆ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆ. ವೇದಗಳು ಬಂದಿದೆ, ಉಪನಿಷತ್ತುಗಳು ಬಂದಿದೆ, ಹಿಂದೂ ಧರ್ಮ ಬಂದಿದೆ, ಕ್ರಿಶ್ಚಿಯನ್ ಧರ್ಮ ಬಂದಿದೆ, ಮಹಮ್ಮದೀಯ ಧರ್ಮ ಬಂದಿದೆ.
ಜೋರಾಷ್ಟ್ರಿಯನ್ ಧರ್ಮ ಬಂದಿದೆ, ಸಿಖ್ ಧರ್ಮ ಬಂದಿದೆ, ಬೌದ್ಧ ಧರ್ಮ ಬಂದಿದೆ. ಬೇಕಾದಷ್ಟು ಬರೆದಿದ್ದಾರೆ, ಕವಿಗಳು ಬಂದರೆ, ಕಲಾವಿದರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ. ಎಲ್ಲರೂ ಸಂಶೋಧನೆ ಮಾಡಿದ್ರೂ ಕೂಡ 3 ಈ ಸಮಾಜಕ್ಕೆ ಲಭ್ಯ ಆಗಿಲ್ಲ ಈ ಗಳಿಗೆವರೆಗೂ. ಅದೇನೆಂದರೆ ಜಸ್ಟಿಸ್ ಅಂದರೆ ನ್ಯಾಯ, ತಾರತಮ್ಯ ಇದ್ದೇ ಇದೆ. ಎಲ್ಲ ಸಮಾಜಗಳಲ್ಲೂ ಇದುವರೆಗೂ ಆಗಿ ಹೋಗಿರುವಂಥ ಎಲ್ಲ ಸಮಾಜಗಳಲ್ಲೂ ಕೂಡ ತಾರತಮ್ಯ ಇದೆ. ಮೇಲು ಕೀಳು, ಹಿಂದುಳಿದವನು ಮುಂದುವರೆದವನು, ಬೇಕಾದವನು ಬೇಡವಾದವನು, ಸಹ್ಯ ಅಸಹ್ಯ, ಈ ಥರ ತಾರತಮ್ಯಗಳು ಸಮಾಜದಲ್ಲಿ ಬಂದಿದೆ. ಸಾಮಾಜಿಕ ನ್ಯಾಯ ಅನ್ನೋದು ಸಿಕ್ಕಲೇ ಇಲ್ಲ ನಮಗೆ. ಸಮಾನತೆಯೂ ಸಿಕ್ಕಲಿಲ್ಲ. ನೀನಾ ಹೆಂಗಸು ಸುಮ್ಮನೆ ಕುತ್ಕ ಅಂದ್ಬಿಡ್ತೀವಿ ನಾವು. ಹೆಂಗಸು ಗಂಡಸಿಗೆ ಸಮಾನಳು ಅಂತ ಎಂದೂ ಭಾವಿಸೋಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಬಂದಿದೆ, ಎಲ್ಲ ಧರ್ಮಗಳು ಹೇಳಿದ್ದಾರೆ, ಎಲ್ಲ ಪುಣ್ಯಾತ್ಮರು ಮಹಾತ್ಮರು ಕೂಡ ಹೇಳಿದ್ದಾರೆ ಗಂಡಸು ಹೆಂಗಸಿಗೆ ವ್ಯತ್ಯಾಸ ಇಲ್ಲ, ಅವ್ರು ಸಮ ಅಂತ. ಆದರೆ ನಮ್ಮ ಭಾವನೆಯಲ್ಲಿ ಆ ಥರ ಭಾವಿಸೋಕ್ಕಾಗಿದೆ ಅಂದರೆ ಇನ್ನೂ ಕೂಡ ಭಾವಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಆ ಸಮಾನತೆ ಅನ್ನೋದು ಕೂಡ ಸಮಾಜದಿಂದ ವಂಚಿತವಾಗಿದೆ. ಎಲ್ಲ ಇಂದಿನ ಸಮಾಜ ಸಾಮಾಜಿಕ ನ್ಯಾಯ ವಂಚಿತವಾಗಿದೆ, ಸಮಾನತೆ ವಂಚಿತವಾಗಿದೆ. ಶಾಂತಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಯಾವ್ಯಾವ ಕಾರಣಕ್ಕೂ ನಮಗೆ ಗೊತ್ತಿಲ್ಲ, ಬರೀ ದುಗುಡದಲ್ಲಿ ನಮ್ಮ ಮನಸ್ಸು ತುಂಬಿದೆ. ನಮ್ಮ ಮನಸ್ಸಿನಲ್ಲಿ ಕಾಗೆಗಳು ಎಷ್ಟಿದೆಯೋ, ಯಾರ ತಲೆಯಲ್ಲಿ ಗೂಗೆಗಳಿದೆಯೋ, ಯಾರ ತಲೆಯಲ್ಲಿ ಸಿಳ್ಳೆನರಿ ಸಿಳ್ಳಾಗ್ತಾ ಇದೆಯೋ, ಯಾವ ತಲೆಯಲ್ಲಿ ಕರಡಿ ಬಂದಿದೆಯೋ, ಯಾರ ತಲೆಯಲ್ಲಿ ಹುಲಿ ಇದೆಯೋ, ಹುಲ್ಲೇಕರ ಇದೆಯೋ, ಯಾರಿಗೂ ಗೊತ್ತಿಲ್ಲ. ಸೊ ಅವು ಕೀಳಿಡ್ತಾ ಇದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಚಿಂತನೆಗಳನ್ನು ಕೊರೀತಾ ಇದೆ. ನಮ್ಮ ಬದುಕಿನಲ್ಲಿ ಶಾಂತಿ ಅನ್ನುವಂಥದ್ದು ನಮಗೆ ಲಭ್ಯ ಆಗಿಲ್ಲ. ಈ 3 ವಿಷಯಗಳಿಗೋಸ್ಕರ ಪ್ರಪಂಚ ಒಡೆದಾಡ್ತಾ ಇದೆ. ಇವತ್ತು ಕೂಡ ಸಮಾನತೆ ಅನ್ನುವಂತಹದ್ದು, ಶಾಂತಿ ಅನ್ನುವಂತಹದ್ದು, ನ್ಯಾಯ ಅನ್ನುವಂತಹದ್ದು ಎಲ್ಲ ಸಮಾಜಗಳಲ್ಲಿಯೂ ಕೂಡ ವಂಚಿತವಾಗೇ ಇದ್ದಾರೆ. ಇದನ್ನು ನಾವು ಗಳಿಸ್ಕೋಬೇಕು ಅಂತ ಎಲ್ಲ ಬೇಕಾದಷ್ಟು ಧರ್ಮ, ಪೂಜೆ, ಪುನಸ್ಕಾರಗಳು, ಅಪ್ಪ ದೇವರೇ ನನಗೆ ಶಾಂತಿ ಕೊಡಪ್ಪ, ಅಪ್ಪ ದೇವರೇ ನಾನು ಸಮಾನವಾಗಿರೋ ಥರ ನೋಡ್ಕೋಪ್ಪ, ಅಪ್ಪ ದೇವರೇ ನನ್ನನ್ನು ಮನುಷ್ಯರ ಥರ ನೋಡೋದು ಮಾಡಪ್ಪ, ಇದು ನಮ್ಮ ಪ್ರಾರ್ಥನೆ ನಿರಂತರವಾಗಿದೆ. ಆದರೆ ಇವತ್ತು ಕೂಡ ಈ ಗಳಿಗೆ ಕೂಡ ಈ ನ್ಯಾಯದಿಂದ, ಸಾಮಾಜಿಕ ನ್ಯಾಯದಿಂದ, ಸಮಾನತೆಯಿಂದ, ಶಾಂತಿಯಿಂದ ಈ ಸಮಾಜ ವಂಚಿತವಾಗಿದೆ. ಅದಕ್ಕೆ ಇದನ್ನೆಲ್ಲ 12ನೇ ಶತಮಾನದಲ್ಲಿ ಶರಣರ ಜೀವನವನ್ನು ನೋಡಿದ್ರೆ ಈ ಶಬ್ದ ಕಾಯಕಕ್ಕೆ ಒಂದು ಶ್ರೇಷ್ಠತೆಯನ್ನು ಕೊಟ್ಟಂಥ ಸಂದರ್ಭ. ಬಸವಾದಿ ಶರಣರುಗಳ ಕಾಲದಲ್ಲಿ ಈ ಕಾಯಕಕ್ಕೆ ಒಂದು ಶ್ರೇಷ್ಠತೆಯನ್ನು ಕೊಟ್ಟರು. ಶರಣ ಜೀವನದಲ್ಲಿ ನಾವು 3 ಮುಖ್ಯ ಅಂಶಗಳನ್ನು ನಾವು ಗಮನಿಸ್ಬೋದು. ಒಂದು, ನಾವು ಮಾಡುವಂಥ ಕಾಯಕ, ಅದು ಅತಿ ಶ್ರೇಷ್ಠವಾಗಿದೆ. ಎರಡನೇದು, ನೋಡಯ್ಯ ನೀನು ಬಂದಿದೆಯಲ್ಲ, ನೀನು ಅದನ್ನು ಇಟ್ಕೊಳ್ಳೋಕೆ ಹೋಗಬೇಡ, ಹಂಚು, ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ಇದಕ್ಕೆ ನಾವು ಸಮಾನತೆ ಅಂತ ಕರಿತೀವಿ. ನನಗೂ ಊಟ ಸಿಕ್ಕರೆ ಸಾಲದು, ನನ್ನ ಪಕ್ಕದವನು, ನನ್ನ ನೆರೆಮನೆಯವನು, ನಮ್ಮೆಲ್ಲರಿಗೂ ಕೂಡ ನಮಗೆ ಊಟ ಸಿಕ್ಕಬೇಕು ಅನ್ನುವಂಥ ಮನೋಧರ್ಮ ಇದೆಯಲ್ಲ, ಈ ಮನೋಧರ್ಮಕ್ಕೆ ದಾಸೋಹ ಅಂತ ಕರಿತೀವಿ. ಅಂದರೆ ಹಂಚಿ ಉಣ್ಣುವಂಥ ಸ್ವಭಾವ. ಇನ್ನೊಂದು, ಶರಣರ ಜೀವನದಲ್ಲಿ ನಾವು ಕಾಣುವಂಥ ಶ್ರೇಷ್ಠ ತತ್ವ ಏನಂದರೆ ಮರಣವೇ ಮಹಾನವಮಿ. 3 ಶ್ರೇಷ್ಠ ತತ್ವಗಳು. ಅಂದು ನೀನು ಸೋಮಾರಿ ಆಗಬೇಡ, ನಿನ್ನ ಅನ್ನವನ್ನು ನೀನು ದುಡಿದೇ ತಿನ್ನಬೇಕು, ಕಾಯಕವನ್ನು ಮಾಡಲೇಬೇಕು. ಕಾಯಕ ಮಾಡ್ತೀಯ, ನಿನ್ಗೆ ಜಾಸ್ತಿ ಬರುತ್ತೆ, ಅದನ್ನು ನೀನು ಇಟ್ಕೋಬಾರ್ದು, ಸಂಗ್ರಹಿಸಬಾರ್ದು. ದಾಸೋಹ
ಇನ್ನೊಬ್ರಿಗೆ ಹಂಚಿಕೊಂಡು, ನಿನಗೆ ಆಲೋಚನೆ ಬಂದಿದೆಯಾ ಇನ್ನೊಬ್ಬರ ಜೊತೆಗೆ ಹಂಚ್ಕೊ, ನಿಂಗೆ ಊಟ ಸಂಪತ್ತು ಜಾಸ್ತಿ ಬಂದಿದೆಯಾ ಇನ್ನೊಬ್ಬರ ಜೊತೆ. ಇದಕ್ಕೆ ನಾವು ಸಹಜೀವನ ಅಂತ ಕರಿತೀವಿ. ಸಹಬಾಳ್ವೆ, ಕೋ ಎಕ್ಸಿಸ್ಟೆನ್ಸ್ ಅಂದರೆ ಸಹಜೀವನ ಮಾಡಬೇಕು ಅಂದರೆ ಇರುವವನು ಇಲ್ಲೇ ಇರೋವನಿಗೆ ಕೊಡಬೇಕು. ಇದು ಒಂದು ತತ್ವ. ನಾನು ಎಲ್ಲೂ ಕೂಡ ಸಾವನ್ನು ಪ್ರೀತಿಯಿಂದ ನೋಡೋದಿಲ್ಲ. ಶರಣರ ಜೀವನದಲ್ಲಿ ಮಾತ್ರ ಸಾವನ್ನೂ ಕೂಡ ನಾವು ಪ್ರೀತಿಸಬೇಕು. ನಮ್ಮ ಹುಟ್ಟನ್ನು ಹೇಗೆ ಪ್ರೀತಿಸ್ತೀವೋ ಮರಣವೇ ಮಹಾನವಮಿ. ನವಮಿ ಅಂದರೆ 9 ದಿನ ನಡೆಯೋ ಹಬ್ಬ, ಅತ್ಯಂತ ಸಂತೋಷದಾಯಕವಾಗಿರುವಂಥದ್ದು. ನಮ್ಮ ಜೀವನದಲ್ಲಿ ಮಹಾನವಮಿ ದೊಡ್ಡ ಹಬ್ಬ ಯಾವುದು ಅಂದರೆ ಮರಣ ಅಂತ ಹೇಳ್ತಾರೆ. ಶರಣ ಜೀವನ ಅಷ್ಟು ಟೋಟಲ್ ಸರೆಂಡರ್. ಶರಣರು ಅಂದರೆ ಡ್ರೆಸ್ ಹಾಕೋದ್ರಿಂದ ಶರಣರು ಆ ಥರ ಅಲ್ಲ. ಶರಣರಂದರೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು, ಸತ್ಯನಿಷ್ಠವಾಗಿರುವಂಥ ಕಾಯಕವನ್ನು ಮಾಡಬೇಕು, ಹಂಚುವಂಥ ಮನೋಧರ್ಮ ಉಳ್ಳವರಾಗಿರಬೇಕು. ಸಾವು ಬಂದರೆ ತಕ್ಷಣ ನಗ್ನಗ್ತಾ ಸಾಯಕ್ಕೆ ರೆಡಿ ಇರಬೇಕು. ಅಂಥ ಮನೋಧರ್ಮ ಇದ್ದರೆ ಮಾತ್ರ ಅವರಿಗೆ ನಾವು ಶರಣರು ಅಂತ ಕರಿಬೇಕಾಗುತ್ತೆ. ಡ್ರೆಸ್ ಹಾಕಿರೋದಲ್ಲ, ಅದು ಯಾರು ಬೇಕಾದ್ರೂ ಅಂಗಡಿನಲ್ಲಿ ಹೋದರೆ ಹೊಲ್ಕೊಡ್ತಾರೆ, ಹಾಕ್ಕೊಳ್ಬೋದು. ನಾನು ಡ್ರೆಸ್ ಹಾಕಿಬಿಟ್ಟು ನಾನು ಈ ಥರ ಶರಣ ಆಗಿದ್ದೀನಿ ಅಂತ ಹೇಳುವಂಥದ್ದಲ್ಲ. ನಡವಳಿಕೆ, ಆಚಾರ ವಿಚಾರಗಳು ಶರಣ ಆಗಿರಬೇಕು. ಟೋಟಲ್ ಸರೆಂಡರ್ ಅಂತಾರೆ. ಅಂದರೆ ಅಹಂಕಾರನೇ ಇಲ್ಲದೇ ಇರುವಂತಹ ಒಂದು ಮನೋಸ್ಥಿತಿ. ಅಂದರೆ ಈಗೋ ಅನ್ನೋದೇ ಇಲ್ಲ, ಆ ಈಗೋನೇ ಇಲ್ಲದೆ ಇರತಕ್ಕಂಥ ಒಂದು ಮನೋಸ್ಥಿತಿ ಆ ಶರಣರ ಜೀವನಕ್ಕಿದೆ. ಈ ಕಾಯಕಕ್ಕೆ ಏನು ಮಹತ್ವವನ್ನು ಕೊಟ್ಟಿದ್ದಾರೆ ಶರಣರು, ಅದನ್ನು ಕೂಡ ನಾವು ನೋಡಬೇಕಾಗಿರುವಂಥದ್ದು ನಮ್ಮ ಕೆಲಸ ಆಗುತ್ತೆ. ಅಯ್ಯ, ಗುರು, ಲಿಂಗ, ಜಂಗಮ 3 ಆ ವಚನಕಾರರ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ, ಅವರು ಗೌರವಿಸ್ತಕ್ಕಂಥದ್ದು. ಅಂದರೆ ಗುರು, ಲಿಂಗ, ಜಂಗಮ ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವರನ್ನು ಕೂಡ ತಿರಸ್ಕರಿಸಿ ನೀವು ಕಾಯಕವನ್ನು ಮಾಡ್ತಾ ಇದ್ದರೆ ಗುರುವೇ ಬಂದರೂ ಕೂಡ ನಿನ್ನ ಕೆಲಸ ಮಾಡ್ಬೋದು, ಆಮೇಲೆ ನೋಡ್ತೀನಿ ನಿಮ್ಮನ್ನು ಗುರುಗಳೇ ಅಂತ ಹೇಳ್ಬೋದು. ದೇವ್ರ ಪೂಜೆ ಮಾಡೋದಾದರೂ ಮುಂದಕ್ಕೆ ಹಾಕ್ಬೋದು, ಕೆಲಸ ಮಾಡೋದು ನಿಲ್ಲಿಸಬೇಡಿ ಅಂತ ಹೇಳ್ತಾರೆ. ಇದನ್ನು ನಾವು ತುಂಬ ಆಲೋಚನೆ ಮಾಡಬೇಕಾಗುತ್ತೆ. ಅಂದರೆ ವರ್ಕ್ ಈಸ್ ವರ್ಷಿಪ್, ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಹೆವನ್ಲಿ ಯಾರು ಕೆಲಸವನ್ನು ಮಾಡ್ತಾರೋ, ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ಸರಿಸಮಾನವಾದವರು ಯಾರೂ ಇಲ್ಲ. ಅಡುಗೆ ಮಾಡೋರು ಅಡುಗೆ ಮಾಡಬೇಕು, ಪಾಠ ಮಾಡೋರು ಪಾಠ ಮಾಡಬೇಕು, ವಾದ ಮಾಡೋರು ವಾದ ಮಾಡಬೇಕು, ತೀರ್ಪು ಮಾಡೋರು ತೀರ್ಪು ಮಾಡಬೇಕು, ಆರೋಗ್ಯ ಕಾಪಾಡೋರು ಆರೋಗ್ಯ ಕಾಪಾಡಬೇಕು. ಅವರವರ ಕರ್ತವ್ಯವನ್ನು ಪೂಜೆಗಿಂತಲೂ ಶ್ರೇಷ್ಠವಾಗಿ ಮಾಡಿದ್ದಾರೆ. ಶರಣರು ತಮ್ಮ ಜೀವನದಲ್ಲಿ ಪೂಜೆಗಿಂತಲೂ ಶ್ರೇಷ್ಠವಾದ, ದೇವರಿಗಿಂತಲೂ ಶ್ರೇಷ್ಠವಾಗಿರ, ಗುರುವಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಜಂಗಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ಅವರು ಕಂಡುಕೊಂಡಿದ್ದಾರೆ. ಆ ಸ್ಥಾನವನ್ನು ಕಾಯಕಕ್ಕೆ ಕೊಟ್ಟಿದ್ದಾರೆ. ಕಾಯಕ ಅಂದರೆ ಏನು ಅಂತ ನಿಮಗೊಂದು ಕಲ್ಪನೆ ಬರಬೇಕು. ಅದಕ್ಕೆ ನಾನು ಒಂದು ಕಾಯಕಕ್ಕೆ ಸಂಬಂಧಪಟ್ಟಂಥ ಕೆಲವು ವಚನಗಳನ್ನು ಬರ್ಕೊಂಬಂದಿದ್ದೀನಿ. ನಾನು ನಿಮಗೆ ಓದಿ ತಿಳಿಸಿದರೆ ನಿಮಗೆ ಗೊತ್ತಾಗುತ್ತೆ ಕಾಯಕ ಅಂದರೆ ಏನು ಅಂತ. ಸುಮ್ಮನೆ ಕೆಲಸ ಮಾಡೋದಲ್ಲ. ಕಸ ಗುಡಿಸೋದಂದರೆ ಯಾರ ಹತ್ರನೋ ಮಾತಾಡಿ ಕಸ ಗುಡಿಸೋದು, ಅದು ಕಾಯಕ ಅಂತ ಆಗೋಲ್ಲ. ಕಾಯಕಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಹೇಗಿರಬೇಕು ಅನ್ನೋವಂಥದ್ದನ್ನ. ಅದನ್ನು ನಿಮಗೆ ಓದಿ ತಿಳಿಸ್ತೀನಿ. 1ನೇ ವಚನ, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು. ಗುರುಗಳೇ ನಿಮಗೆ ದರ್ಶನ ಕೊಡ್ತೀನಿ ಅಂತ ಬಂದಿದ್ದರು, ನಿಮ್ಮ ಮುಂದೆ ನಿಂತಿದ್ದರು, ಮರಿಬಹುದು. ನೀವು ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಬಹಳ ಶ್ರೇಷ್ಠವಾದಂಥ ಇದು.
ಅಂದರೆ ನಮ್ಮ ಕೆಲಸಕ್ಕೆ ಏನು ಆದ್ಯತೆ ಕೊಡಬೇಕಂತ ನಾವು ತಾತ್ಸಾರವನ್ನು ಮಾಡಲ್ಲ, ನಿರ್ಲಕ್ಷ್ಯದಿಂದ ಮಾಡಬೇಕಾಗಿಲ್ಲ. ನಾವು ಯಾವ ಕೆಲಸವನ್ನು ಮಾಡ್ತೀವೋ ಅದಕ್ಕೆ ಪರಿಪೂರ್ಣವಾದ ಮನಸ್ಸನ್ನು ಕೊಟ್ಟು ಮಾಡಬೇಕು. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು ಅಂತೇಳಿ. ನೀನು ಕೆಲಸದಲ್ಲಿ ತೊಡಗಿದ್ರೆ ದೇವ್ರ ಪೂಜೆ ಅದೇ ಪೂಜೆ ಮಾಡು, ಅದನ್ನೇ ಪೂಜೆ ಥರ ಮಾಡು. ನಿನ್ನ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡು. ನೀನು ಗುರು ಪೂಜೆ ಆಮೇಲೆ ಮಾಡು, ಲಿಂಗ ಪೂಜೆ ಆಮೇಲೆ ಮಾಡ್ಕೋ. ಜಂಗಮ ಮುಂದೆ ನಿಂತಿದ್ದರೂ ಹಂಗ ಅರಿಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗೂ ಅರಿಯಬೇಕು. ನಿನ್ನ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಅದು ಕಾಯಕ ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ದೇವರೇ ಆದರೂ ಕೂಡ ಅವನು ಕಾಯಕದಲ್ಲಿ ಸೇರ್ತಾನೆ, ಅವನು ಒಳಗಡೆ ಈಸ್ ಇನ್ಕ್ಲೂಸಿವ್ ಆಫ್ ದಿಸ್ ಕಾಯಕ. ಅದರಿಂದ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಕೆಲಸಕ್ಕೆ ನಾವು ಮಾಡುವಂಥ ವೃತ್ತಿಗೆ ಅಷ್ಟು ಗೌರವವನ್ನು ಕೊಡ್ತಾರೆ. ಅದನ್ನು ನಾವೆಲ್ಲರೂ ತಿಳ್ಕೋಬೇಕು. ನಾವು ಕೆಲಸ ಮಾಡಿದ್ರೆ ಅಯ್ಯೋ ಏನು ಮಾಡಿದೆ, ಕೆಲಸ ಮಾಡಿದೆ, ಕನಿಷ್ಠ ಶ್ರೇಷ್ಠ ಅಂತ ಇಲ್ಲ. ಯಾವುದೋ ಮಗು ಬೆಳಗ್ಗೆ ಹೇಳ್ತಾ ಇತ್ತದು, ಕೆಲಸದಲ್ಲಿ ಕನಿಷ್ಠ ಶ್ರೇಷ್ಠ ಅಂತ ಇಲ್ಲ, ಎಲ್ಲ ಕೆಲಸಗಳು ಅಷ್ಟೇ ಗೌರವಯುತವಾದಂಥದ್ದು. ಈ ಶರಣರು ಏನನ್ನು ಮಾಡಿದ್ರು ಅಂತ ಹೇಳಿದ್ರೆ ಅವರ ಮಾತೆ ದೈವವಾಣಿ ಮಾಡಿದರು. ಮನುಷ್ಯ ವಾಣಿಯನ್ನು ದೈವಿ ವಾಣಿ ಮಟ್ಟಕ್ಕೆ ಎತ್ತರಿಸ್ಬಿಟ್ರು. ಕಾಯಕ ಧರ್ಮ ಅನ್ನೋಂಥದ್ದನ್ನು ಹರಡಿಬಿಟ್ರು ಜಗತ್ತಿನ ತುಂಬ. ಕಾಯಕ ಶ್ರೇಷ್ಠತೆಯನ್ನು ಹರಡಿದರು. ಕೆಲಸ ಮಾಡಿ ನಿನ್ನ ಕೆಲಸಕ್ಕೆ ತಕ್ಕಂಥ ದುಡಿಮೆಗೆ ತಕ್ಕಂಥ ನೀನು ಇಟ್ಕೋ, ನೀನು ಊಟ ಮಾಡು, ಹೆಚ್ಚಾದರೆ ಕೊಟ್ಟೇ ಬಿಡು, ಅದು ದಾಸೋಹ ಅಂತ ಹೇಳಿದ್ರು. ಅದಕ್ಕಿಂತ ಶ್ರೇಷ್ಠವಾದ ಯಜ್ಞ ಯಾಗ ಯಾವುದೂ ಇಲ್ಲ. ನಿನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡು. ಬಸವಣ್ಣವ್ರದ್ದು ಒಂದು ಮಾತು ಹೇಳ್ತಾರೆ, ಕಾಯಕ ಅಂದರೆ ಹೇಗಿರಬೇಕು ಅನ್ನೋಂಥದ್ದು. ಹೊನ್ನಿನೊಳಗೊಂದು ಒರೆಯ ಅಂದರೆ ಬಂಗಾರ, ಹೊನ್ನು ಅಂದರೆ ಬಂಗಾರ. ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದು ಎರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನೆಂದೆ ಕೂಡಲ ಸಂಗಮ ದೇವ. ಒಂದು ಅಂದರೆ ಈ ವಚನದಲ್ಲಿ ಏನು ಸಿಗುತ್ತೆ ಅಂದರೆ ನಿರ್ಲಿಪ್ತ ಭಾವನೆ ನಮಗೆ ಸಿಗುತ್ತೆ. ಅಂದರೆ ಆಶಾರಹಿತವಾಗಿರ್ತಕ್ಕಂಥದ್ದು ಹೇಗಿರಬೇಕು. ನಾವು ಆಸೆನೇ ನನಗಿಲ್ಲಪ್ಪ ಅಂದರೆ ಆ ವ್ಯಕ್ತಿ ಹೇಗಿರಬೇಕು ಅನ್ನೋಂಥದ್ದು ಈ ರೀತಿ ಇರಬೇಕು. ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅಯ್ಯ ದೇವರೇ, ನಾನೇನಾದರೂ ಆಸೆ ಪಟ್ಟರೆ ಕಿಂಚಿತ್ತು ನನ್ನ ಸ್ವಾರ್ಥಕ್ಕೆ. ವಚನರ ಕಾಯಕ ಅಂದರೆ ನಿಸ್ವಾರ್ಥ ಸೇವೆ ಅಂತ ತಿಳ್ಕೋಬೇಕು. ನಾನು ಸೇವೆ ಅಂತ ಪೂಜೆಯ ಮಟ್ಟಕ್ಕೆ ಕಾಯಕವನ್ನು ತಗೊಂಡೋಗಿದ್ದಾರೆ. ಅಂದರೆ ಯಾವುದೇ ಕೆಲಸವನ್ನು ನಾವು ಮಾಡಿದ್ರೂ ಕೂಡ ನಮ್ಮ ಜೀವನದಲ್ಲಿ ಅದನ್ನು ಶ್ರೇಷ್ಠ ಭಾವನೆಯಿಂದ ಮಾಡಬೇಕು. ಅದೊಂದು ಪೂಜೆ ಅಂತ ನಾವು ನಿರತರಾಗಬೇಕು. ಅದರಿಂದ ಗುರು ಲಿಂಗ ಜಂಗಮ ಕಾಯಕದಲ್ಲಿ ತೊಡಗಿದ್ದರೆ ಗುರುಲಿಂಗ ಜಂಗಮವನ್ನು ನೀವು ಒತ್ತಟ್ಟಿಗಿಡ್ಬೋದು. ನಿಮ್ಮ ಕೆಲಸವನ್ನು ಮುಂದುವರಿಸಿ ಭಯ ಪಡಬೇಡಿ ಅನ್ನುವಂತಹ ಧೈರ್ಯವನ್ನು ನಮಗೆ ಕೊಡ್ತಾರೆ. ಇದು ಎರಡು ಉದಾಹರಣೆಗಳನ್ನು ನಾವು ತಗೋಬೇಕು. ಅಲ್ಲಿ ಶರಣರಲ್ಲಿ ಸತ್ಯಕ್ಕ ಅಂತ ಒಬ್ಬರು ಬರ್ತಾರೆ, ಆಮೇಲೆ ಆಯ್ದಕ್ಕಿ ಲಕ್ಕಮ್ಮ ಅಂತ. ಇವರೆಲ್ಲ ಏನು ದೊಡ್ಡ ನಾನು ಅಕ್ಕಮಹಾದೇವಿ ಬಗ್ಗೆ ಮಾತಾಡ್ತಾ ಇಲ್ಲ, ಮಹಾದೇವಿ ಅಕ್ಕನ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಮ್ಮ ಪ್ರಭುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬಸವಣ್ಣವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಾಧಾರಣ ವಚನಕಾರರು, ಸಾಧಾರಣವಾದಂಥ ಶಿವಶರಣರು ಯಾವ ಮಟ್ಟದಲ್ಲಿ ಅವರ ಜೀವನವನ್ನು ಕಟ್ಟಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸತ್ಯಕ್ಕ ಅನ್ನೋದು ಅವಳ ಕೆಲಸ ಏನಂದರೆ ಕಸ ಗುಡಿಸೋದು. ಕಸ ಗುಡಿಸಿ
ಜೀವನ ಮಾಡ್ತಕ್ಕಂಥದ್ದು. ಸತ್ಯಕ್ಕೆ ಹೇಳ್ತಾಳೆ, ನಾನೇನಾದರೂ ಕಸ ಗುಡಿಸ್ತಾ ಇರಬೇಕಾದ್ರೆ ಒಂದು ಬಂಗಾರದ ಕಟ್ಟು ಹಾಕಿ ಒಂದು ಕಟ್ಟಿಬಿಟ್ಟು ಒಂದು ಬಟ್ಟೆನಲ್ಲಿ ಬಂಗಾರದ ಆಭರಣಗಳನ್ನು ನಾನು ಕಸ ಹೊಡೆಯೋ ಜಾಗಕ್ಕೆ ಎದುರಿಗೆ ಹಾಕಿದರೆ ನಾನು ಅದನ್ನ ಕಣ್ಣೆತ್ತಿ ನೋಡಲ್ಲ, ಬಿಚ್ಚಿ ಇದ್ರೊಳಗೆ ಏನಿದೆ ಅಂತ ನಾನು ನೋಡಲ್ಲ, ಕಸದೊಳಗೆ ಕಸ ಅಂತ ಗುಡಿಸ್ಬಿಡ್ತೀನಿ ಅಂತ ಹೇಳ್ತೀನಿ. ಕಸದ ಜೊತೆಗೆ ಕಸ ಅಂತ ಗುಡಿಸ್ತೀನಿ ಅಂತ. ನಮ್ಮ ಜೀವನದ ನಮ್ಮ ಸ್ವಾರ್ಥತೆಗೆ ಹೇಳಿ ನಮ್ಮ ಮಗು ಬಂದು ನಮಗೆ ಅಪ್ಪ ಇವತ್ತು KSRTC ಬಸ್ಗೆ ಚಾರ್ಜ್ ಕೊಡ್ದಂಗೆ ಬಂದೆ ಅಂದರೆ ಬೇಷ್ ಮಗನೇ ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಎಂಥ ಒಳ್ಳೆ ಕೆಲಸ ಮಾಡಿದೆಯಾ ಅಂತ ನಾವು ಹೇಳ್ತೀವಿ ಇವತ್ತಿನ ದಿವಸ. ಯಾಕೆ ಅಂದರೆ ಈ ಮಟ್ಟದಲ್ಲಿ ಕಾಯಕವನ್ನು ನಾವು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಮಗೆ. ಅಂದರೆ ಸಮಾಜ ಸ್ವಾರ್ಥದಿಂದ ಕೂಡಿದೆ. ಆ ಸ್ವಾರ್ಥದಿಂದ ನಾವು ನಿಸ್ವಾರ್ಥತೆಯ ಕಡೆಗೆ ಹೋಗಬೇಕು. ಆ ಥರ ನಮ್ಮ ಸಮಾಜ ಇದೆ. ಯಾಕೆಂದರೆ ಆ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಅಂತ ಆಕೆ ಗಂಡ ಹಕ್ಕಿನ ಆರಿಸಿ ಜೀವನ ಮಾಡೋ ಅಂಥದ್ದು ಅವ್ರ ಕೆಲಸ. ಒಮ್ಮೆ ಮಾರಯ್ಯ ಅಕ್ಕಿನ ಆರಿಸಿ ತೊಗೊಂಬರ್ತಾನೆ, ಜಾಸ್ತಿ ತಂದುಬಿಡ್ತಾನೆ. ಹೆಂಡ್ತಿ ನೋಡ್ತಾಳೆ, ಲಕ್ಕಮ್ಮ ನೋಡ್ತಾಳೆ, ಅಯ್ಯಪ್ಪ ನನ್ನ ಗಂಡನಿಗೆ ಇಷ್ಟು ಬರೋಂಗಿಲ್ವಲ್ಲ ಅಕ್ಕಿ, ಹೆಂಗೆ ತಂದ ಅಂತ ಹೇಳ್ತಾಳೆ. ಗಂಡನಿಗೆ ಹೇಳ್ತಾಳೆ, ಈ ಸಖ್ಯ ಆಸೆ ನಿಮಗೇಕೆ? ಆಸೆ ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಂತ ಕೇಳ್ತೀವಿ. ಆಸೆ ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ. ಈ ಮಾತಿನ ಅರ್ಥವನ್ನು ನಾವು ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಶ್ರೇಷ್ಠ ಮಟ್ಟದ ಜೀವನ. ಆಯ್ದಕ್ಕಿ ಲಕ್ಕಮ್ಮ ಅಂದರೆ ಅಕ್ಕಿ ಆರಿಸುವಂತಹ ಒಂದು ಮಹಿಳೆ ಆ ಕಾಲಕ್ಕೆ ಗಂಡ ಜಾಸ್ತಿ ಅಕ್ಕಿನ ತಂದರೆ ಅವ್ರಿಗೆ ಕೇಳ್ತಾರೆ, ನೀವು ಯಾಕೆ ಇಷ್ಟು ಅಕ್ಕಿ ಬಂದ್ರಿ, ನಿಮ್ಮ ಕೆಲಸಕ್ಕೆ ಇಷ್ಟು ಅಕ್ಕಿ ಬರೋಂಗಿಲ್ವಲ್ಲ, ರಾಜರಿಗಿರಬೇಕು, ನನ್ನ ದೇಶ ವಿಸ್ತರಣೆ ಮಾಡೋಣ, ನನ್ನ ಗಡಿ ಇನ್ನೊಂಚೂರು ಮುಂದಕ್ಕೆ ಹೋಗಲಿ, ಆ ರಾಜ್ಯ ಸೇರಿಸ್ಕೊಳ್ಳೋಣ. ಈ ಆಸೆ ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ. ಶಿವಭಕ್ತರಿಗೆಲ್ಲಾದ್ರೂ ಆಸೆ ಇರಬೇಕಾ? ನಾವೆಲ್ಲ ಶಿವಭಕ್ತರು ಅಂತ ಅಂದ್ಕೊಂಡ್ರೆ, ದೇವರ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಇಂಥ ಬದುಕನ್ನು ನಾವು ಕಟ್ಕೋಬೇಕಾಗುತ್ತೆ. ಯಾವುದಕ್ಕೂ ಅಪೇಕ್ಷೆ ಮಾಡಬಾರ್ದು. ನಮ್ಮ ಕಾಯಕ ಧರ್ಮವನ್ನು ನಾವು ಆಚರಣೆ ಮಾಡಬೇಕು. ಎಷ್ಟು ಬರುತ್ತೋ ಅಷ್ಟು ತಗೋಬೇಕು, ಆಮೇಲೆ ಹೆಚ್ಚಾಗಿರೋ ಅಂಥದ್ದನ್ನ ಕೊಡಬೇಕು ಅನ್ನುವಂಥ ಒಂದು ಮಾತು ಇದರಲ್ಲಿ ಬರುತ್ತೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಖ್ಯ ಆಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶಲಿಂಗಕ್ಕೆ ದೂರ ಮಾರಯ್ಯ. ಗಂಡನಿಗೆ ಹೇಳ್ತಾಳೆ, ಇದು ದೇವ್ರ ಮೆಚ್ಚಲ್ಲ, ನೀನು ಈ ಸಖಿ ತಂದಿದೆಯಲ್ಲ, ದೇವರೆಲ್ಲಾದರೂ ಮೆಚ್ತಾನ, ನೀನು ಹೋಗು ಹೋಗು ಹೋಗು, ಇದನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೆರಡು ವಚನಗಳಿದೆ, ಅದನ್ನು ಓದ್ತೀನಿ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸೆಗಂಡನಾದೊಡೆ. ಇದು ನಾವೆಲ್ಲ ಈ ಜಾತ್ಯತೀತ ಮನೋಧರ್ಮವನ್ನು ಬೆಳೆಸ್ಕೋಬೇಕು. ಎಲ್ಲ ಮನುಷ್ಯರು ಒಂದೇ, ಎಲ್ಲರ ಮೈ ಕೊರೆದ್ರೂ ಕತ್ತರಿಸಿದರೆ ಬರುವಂಥ ರಕ್ತ ಕೆಂಪಾಗೇ ಇರುತ್ತೆ ಅಂತ ಎಲ್ಲ ಹೇಳ್ತೀವಿ, ಬೇಕಾದಷ್ಟು ಹೇಳ್ತೀವಿ. ನೋಡಿ, ಶರಣರು ಯಾವ ಥರ ಇದ್ದರು ಅಂತಂದರೆ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ತಲೆದಂಡ ತಲೆದಂಡ ಅಂತ ಹೇಳ್ತಾರೆ. ನನ್ನ ಸಾಯಿಸ್ಬಿಡಯ್ಯ ನೀನು. ಯಾರಾದರೂ ಭಕ್ತರು ಮನೆಗೆ ಬಂದರೆ ನೀನು ಯಾವ ಕೆಲಸ, ನೀವು ಯಾವ ಜನಾಂಗ, ಯಾವ ಜಾತಿಯವನು ಅಂತ ನಾನೇನಾದ್ರು ಕೇಳಿದರೆ ನನ್ನ ತಲೆ ಕಡ್ದಾಕ್ಬಿಡು. ಅಂಥ ಬದುಕನ್ನು ನಾವು ಕಟ್ಕೊಳ್ಳೋಕ್ಕಾಗುತ್ತಾ?
ಎಷ್ಟು ಈ ಒಂದು ವೈವಿಧ್ಯಮಯವಾಗಿರೋಂಥದ್ದು ಜಾತೀಯ ಭಾವನೆ ಅನ್ನುವಂಥದ್ದು ನಮ್ಮ ಸಮಾಜವನ್ನು ಎಷ್ಟು ಏರುಪೇರು ಮಾಡಾಕಿದೆ, ಮೇಲೆ ಕೆಳಗೆ ಅನ್ನುವಂಥದ್ದು ಮಾಡಾಕಿದೆ. ನೀವು ಯೋಚನೆ ಮಾಡಿ ಇದನ್ನು ಅದಕ್ಕೆ ಕಾಯಕವಾವುದೆಂದು ಬೆಸಗಂಡನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ತಲೆದಂಡ ಇದೊಂದು ಪ್ರಶ್ನೆ ಕೇಳಿದ್ರೆ, ನೀವು ಯಾರು, ನೀವು ಯಾವ ಜನಾಂಗ, ನಿಮ್ಮದೇನು ಅಂತ ಕೇಳಿದರೆ, ಪ್ರಶ್ನೆ ಕೇಳಿದರೆ ಮನುಷ್ಯರನ್ನು ಮನುಷ್ಯರ ಥರ ನೋಡ್ತೀನಿ ಅಷ್ಟೇ, ಮನುಷ್ಯರನ್ನು ಮನುಷ್ಯರ ಥರ ನೋಡ್ತೀನಿ ಅನ್ನುವಂಥ ಭಾವನೆ ನಮಗಿರಬೇಕು ಅನ್ನುವಂಥದ್ದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಕಾಯಕ ಅಂದರೆ ಏನು ಡೆಫಿನಿಷನ್ ಕೊಡ್ತಾರೆ ನೋಡಿ ನೀವು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಮಾಡೋಕ್ಕೆ ಕೆಲಸ ಇಲ್ಲದೆ ಇದ್ದರೆ ಅವನು ಭಕ್ತನೇ ಅಲ್ಲ, ಅವನು ಮನುಷ್ಯ ಅಷ್ಟೇ, ಮನುಷ್ಯ ರೂಪದಲ್ಲಿದ್ದಾನಷ್ಟೇ. ಅಂದರೆ ಅನಿವಾರ್ಯವಾಗಿ ಅವನು ಭಕ್ತನಾಗಿರಬೇಕು. ಯಾರು ಕಾಯಕ ಧರ್ಮಿ ಆಗಿರ್ತಾನೋ, ಕಾಯಕ ಅಂದ್ರೇನು, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ನೋಡಿ, ಬರೀ ಕೆಲಸ ಅಂತ ಹೇಳಲಿಲ್ಲ ಅವರು, ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು ಅಂತ ಹೇಳ್ತಾರದು. ನಾವು ಮಾಡುವಂತಹ ಕೆಲಸ ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ಅಂಥ ಕೆಲಸವನ್ನು ನಾವು ಮಾಡಬೇಕು. ಆ ಪ್ರಾಮಾಣಿಕತೆ ನಮ್ಮಲ್ಲಿ ಇದೆಯಾ, ನಮ್ಮ ಮನೋಸ್ಥಿತಿಗಳು ಹಾಗಿದೆಯಾ ಅಂತ ನಾವೆಲ್ಲ ಆತ್ಮವಿಮರ್ಶೆ ಮಾಡ್ಕೋಬೇಕು, ಒಳಗಡೆ ಹೋಗಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಕಾಯಕವನ್ನು, ನಾವು ಮಾಡುವ ಕೆಲಸವನ್ನು ಕಾಯಕವನ್ನಾಗಿ ಮಾಡ್ತೀವಿ. ಅಂದರೆ ಅದು ಪೂಜೆಗೆ ಸಮ. ನೀವು ಇವಾಗ ಜ್ಯೋತಿ ಪೂಜೆ ಬೆಳಿಗ್ಗೆ ಮಾಡಿದ್ರಿ, ಆ ಪೂಜೆಗೆ ಸಮ. ಕಾಯಕವನ್ನು ನಿಷ್ಠೆಯಿಂದ ಮಾಡಿದ್ರೆ ಅದು ಪೂಜೆಗೆ ಸಮ, ಅದಕ್ಕಿಂತ ಶ್ರೇಷ್ಠ ಇರಲಿಕ್ಕಾಗಿಲ್ಲ. ಅದು ದೇವರೇ ನಿನ್ನ ಎದುರಿಗೆ ನಿಂತಿದ್ರು ನಿನ್ನ ಕೆಲಸ ಮಾಡು ಅನ್ನೋವಂಥದ್ದು ರೀತಿಯಲ್ಲಿ ಅವರು ಶರಣರು ಹೇಳ್ತಾರೆ. ಇದು ಮುಂದಿನ ವಾಕ್ಯವನ್ನು ನಾವೆಲ್ಲ ಸಂಸಾರಿಗಳು ಯಾಕೆ ಕಷ್ಟಪಡ್ತಿದ್ವಿ ಅಂತ ತಿಳ್ಕೋಬೇಕು. ಆಸೆ ಎಂಬುದು ಭವದ ಬೀಜ ಅಂತ ಹೇಳ್ತಾರೆ. ಆಸೆ ಎಂಬುದು ಭವದ ಬೀಜ. ಎಷ್ಟು ಆಸೆಗಳು ನಮಗೆ ಲೆಕ್ಕ ಹಾಕಿ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ನಾವು ಪಡೆದು, ನಮ್ಮ ಮಗ ಫಸ್ಟ್ ಕ್ಲಾಸ್ ಬರಬೇಕು, ನಮಗೆಲ್ಲ ಸಂಪತ್ತು ಬರಬೇಕು, ನಾವು ಇಂಥ ಮನೆ ಕಟ್ಟಿಸ್ಬೇಕು, ನಮಗಿಂತ ಕೆಲಸ ಸಿಗಬೇಕು, ನಮ್ಮ ಹುಡುಗನಿಗಿಂತ ಕೆಲಸ ಸಿಗಬೇಕು, ನಮ್ಮ ಸಂಬಂಧಿಕರು ಹಿಂಗಿರಬೇಕು. ಇಷ್ಟೊಂದು ಆಸೆಯನ್ನು ಅಂದರೆ ಭವದ ಬೀಜ ಅಂತ ಹೇಳ್ತಾರೆ. ದಿ ಸೀಡ್. ಆಸೆ ಎಂಬುದು ಭವದ ಬೀಜ ಅಂತ ಹೇಳ್ತಾರೆ. ಸೊ ಆಶಾರಹಿತವಾಗಿರ್ತಕ್ಕಂಥದ್ದು ಅಂದರೆ ನಿರಾಶೆ ಅಂತ ಹೇಳಿದ್ದಾರೆ ಅವರು, ಆದರೆ ನಿರಾಶೆ ಅಂತ ನಾನು ತೋಳಲ್ಲ. ಆಶಾರಹಿತವಾಗಿರುವಂಥದ್ದು ಅದು ನಿತ್ಯ ಮುಕ್ತಿ. ನೋಡು, ಎರಡರಲ್ಲಿ ನಾವು ಸಿಗಾಕೊಂಡಿದ್ವಿ. ನಾವೆಲ್ಲ ಸಂಸಾರಿಗಳು ದುಃಖರಹಿತನೂ ಆದ್ರೂ. ಇದು ನಾನು ಒಂದು 25 ವರ್ಷ ವಕೀಲ ಆಗಿದ್ದೆ, ಒಂದು 2 ದಶಕಗಳಷ್ಟು ಮಾಸ್ಟರ್ ಆಗಿದ್ದೆ, ಉಪನ್ಯಾಸಕ ಆಗಿದ್ದೆ, 13 ವರ್ಷ 1 ತಿಂಗಳು ಹೈಕೋರ್ಟ್ ಜಡ್ಜ್ ಆಗಿದ್ದೆ. ದುಃಖರಹಿತವಾಗಿರುವಂಥ ವ್ಯಕ್ತಿನ ಇವತ್ತುವರೆಗೂ ನಾನು ನೋಡಬೇಕಿನ್ನು. ಎಲ್ಲರೂ ದುಃಖಿಗಳೇ, ಸಮಾನ ದುಃಖಿಗಳು. ಒಬ್ಬರು ಯಾವುದೋ ನಷ್ಟಕ್ಕೋಸ್ಕರ ಇದಕ್ಕೆ, ಇನ್ನೊಂದು ವ್ಯಾಪಾರ ಮಾಡ್ತಿದ್ದೆ ಬಿದ್ದೋದೆ ಸರ್ ಇದಕ್ಕೆ, ಅಯ್ಯೋ ಇವನ ಕಾಲದಲ್ಲಿ ಇದಕ್ಕಾಯಿತು, ಇವನಿಗೆ ಹೆಂಗಾಯಿತು, ಅವ್ನಿಗೆ ಹಂಗಾಯಿತು, ಇವನು ಸತ್ತೋದ, ಅವನಿದಾನೆ, ಇವ್ನಿಗೆ ಇದು ಬಿಟ್ಟರು, ಅವ್ನು ಗಂಡು ಬಿಟ್ಟರು, ಇವ್ರಿಗೆ ಬರೀ ದುಃಖದ ಸರಮಾಲೆ ಎಣಿಸ್ಕೋಬೇಕು ನಾವು ಅಷ್ಟೇ. ಯಾವ್ಯಾವ ಥರ ದುಃಖ ಕೊಟ್ಟಿದೆ, ಏನೇನು ನೋವು ನಮ್ಮ ಜೀವನದಲ್ಲಿ ಅನುಭವಿಸಿದೆ. ಯಾಕೆ ಅಂದರೆ ನಮ್ಮ ಸಂಸಾರಿಗಳ ಜೀವನದ ರೀತಿಯೇ ಅಷ್ಟು. ಎಂದೂ ಕೂಡ ಸಂಸಾರಿಗಳು ಕ್ಷಣಿಕವಾಗಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಸುಖ ಕಾಣಿಸ್ಕೋಬೋದಷ್ಟೇ. ಆದರೆ ಸಂಸಾರ ಜೀವನ ಅನ್ನೋದೇ ಬಂಧನ, ಅದು ದುಃಖಕ್ಕೆ ಒಳಗಾಗಿಯೇ ಇರುತ್ತೆ. ಆಶಾರಹಿತ, ಅದೇ ಬೀಜ ಯಾವುದು? ಆಸೆಯೇ ಬೀಜ. ಭವಬಂಧನದ ಬೀಜ ಯಾವುದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಡಿಸೈರ್,
ಇದೇ ಬುದ್ಧ ಹೇಳಿದಂಥ ಮಾತು, ಡಿಸೈರ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಮಿಸರೀಸ್ ಇನ್ ಲೈಫ್. ಅಂದರೆ ಆಸೆಯೇ ದುಃಖಕ್ಕೆ ಕಾರಣ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮ ಆಸೆಯೇ ಕಾರಣ ಅನ್ನುವಂಥ ಮಾತು. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ. ಅದರಿಂದ ನಾವು ಸಂಸಾರಿಗಳ ಅಂತಂದರೆ ಒಂದಲ್ಲ ಒಂದು ಸಮಸ್ಯೆಯ ಸುಳಿಗೆ ಸಿಕ್ಕಿ ಇರಲೇಬೇಕು. ಸಂಸಾರದಿಂದ ಹೊರಗೆ ಬರಬೇಕು ಅಂತಂದರೆ ಆಶಾರಹಿತವಾಗಿರ್ಬೇಕು. ಅಂದರೆ ನಿರ್ಲಿಪ್ತ ಭಾವನೆ, ಅಂದರೆ ಫಲಾಪೇಕ್ಷೆ ಇರಬಾರ್ದು. ಅದಕ್ಕೆ ನಮಗೆ ಆ ಗೀತೆಯಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟರು. ನಾವು ಹೆಂಗಿರಬೇಕು, ನಾವೆಲ್ಲ ಜೀವನದಲ್ಲಿ ಹೆಂಗಿರಬೇಕು ಅನ್ನೋವಂಥದ್ದು ಒಂದು ಸೊಲ್ಯೂಷನ್ ಕೊಟ್ಟರು. ಏನು ಕೊಟ್ಟರು? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ನೋಡಯ್ಯ, ನೀನು ಕೆಲಸ ಮಾಡೋದು ಮಾತ್ರ ನಿನ್ನ ಕರ್ತವ್ಯ, ಅಧಿಕಾರ. ಮಾ ಫಲೇಶು ಕದಾಚನ, ನಾನು ಕೆಲಸ ಮಾಡಿದ್ರಿಂದ ಏನು ಫಲಾಫಲಗಳು ಬರುತ್ತೆ ಅಂತ ಎಂದೂ ಯೋಚನೆ ಮಾಡೋಕ್ಕೆ ಹೋಗಬೇಡ. ಫಲಾಪೇಕ್ಷೆಯನ್ನು ತೊರೆದು ಬಿಡು, ನೀನು ಕೆಲಸವನ್ನು ಮಾಡ್ತಾ ಹೋಗು ಅನ್ನುವಂಥ ಒಂದು ಸೊಲ್ಯೂಷನ್ ಕೊಟ್ಟರು. ನೀವು ಸಂಸಾರಿಗಳು, ನೀವು ಮಾಡೋವಂಥ ಕೆಲಸದಲ್ಲಿ ಏರುಪೇರುಗಳಿರುತ್ತೆ, ಮೇಲು ಬೀಳುಗಳಿರುತ್ತೆ. ಕೆಲವು ವೇಳೆ ಹೇಳ್ತೀರಿ, ಕೆಲವು ವೇಳೆ ಬೀಳ್ತೀರಿ. ಅದರಿಂದ ಈ ಮನೋಧರ್ಮದಲ್ಲಿ ನೀವು ಕೆಲಸ ಮಾಡಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸಮಚಿತ್ತದಿಂದ ಸ್ವೀಕರಿಸಿ ನೀವು ಅನ್ನುವಂಥ ಒಂದು ಸೊಲ್ಯೂಷನ್ ಕೊಟ್ಟರು ನಮಗೆ. ಸಂಸಾರಿಯಾಗಿ ಹಿಂಗೆ ನೀನೇನು ಸೋಲಿಗೆ ಕೆಚ್ಚದೆಯಿಂದ ಹೇಳೋದು, ಯು ಫಾಲ್ 1000 times, ರೈಸ್ ಅಪ್ ಆ್ಯಂಡ್ ಸೇ ಐ ವಿಲ್ ಅಚೀವ್ ಮೈ ಗೋಲ್ ಅಂತ ಹೇಳು. 1000 ಸಾರಿ ಬೀಳು, ಮತ್ತೇಳು, ಮತ್ತೆದ್ದು ಹೇಳು, ನಾನು ನನ್ನ ಗುರಿಯನ್ನು ಮುಟ್ಟುತ್ತೇನೆ. ಸೋತಿರ್ಬೋದು, ಸೋಲು ಕೂಡ ಒಂದು ಯಶಸ್ಸು ಅಂತ ತಿಳ್ಕೊಬೇಕು ನಾವು. ಒಂದು ಪ್ರಯತ್ನವನ್ನು ಮಾಡದೇ ಇರೋರೇ ಇದ್ದಾರೆ ಬೇಕಾದಷ್ಟು. ಅದರಿಂದ ನಮ್ಮ ಪ್ರಯತ್ನವೂ ಕೂಡ ಎವ್ರಿ ಅಟೆಂಪ್ಟ್ ಮೇಡ್, ನಮ್ಮ ಗುರಿಯ ಕಡೆಗೆ ನಾವು ಮಾಡುವಂಥ ಎಲ್ಲ ಪ್ರಯತ್ನಗಳು ಒಂದು ಪ್ರಯತ್ನವೇ ಆಗಿರುತ್ತೆ. ಅದು ಕೂಡ ಒಂದು ಗ್ರೇಟ್ ಎಫರ್ಟ್. ಅದರಿಂದ ನಿರಾಶೆ ಹೊಂದಬೇಕಾಗಿಲ್ಲ, ಗುರಿಯನ್ನು ಮುಟ್ಟಬೇಕು ಅಂತ ಹೇಳ್ತಾರೆ. ಆಸೆ ಎಂಬುದು ಭವದ ಬೀಜ. ಇದನ್ನು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಅಂದರೆ ಫ್ರೀಡಮ್. ಇದನ್ನೇ ಎಲ್ಲದನ್ನು ನೀವು ನೋಡ್ತೀರಿ. ಈ ಕಾಯಕ ಇದರಲ್ಲಿ ಏನಿದೆ, ಈ ಕಾಯಕ ಧರ್ಮದಲ್ಲಿ ಏನಿದೆ ಅಂತಂದರೆ ಒಂದು ಕೆಲವು ಮೌಲ್ಯಗಳನ್ನು ನಾವು ಗುರುತಿಸ್ತಿದ್ದೀನಿ. ಅಂದರೆ ಕಾಯಕ ಧರ್ಮದಲ್ಲಿ ನೈತಿಕ ಮೌಲ್ಯಗಳು ಇದೆ. ಕಾಯಕವನ್ನು ಮಾಡೋದ್ರಿಂದ ನಮಗೇನಾಗುತ್ತೆ? ಚಿತ್ತಶುದ್ಧಿ ಆಗುತ್ತೆ. ನೈತಿಕ ಮೌಲ್ಯಗಳು ಅದಗಡಿಕೆ. ಕಾಯಕ ಧರ್ಮದಲ್ಲಿ ಸಾಮಾಜಿಕ ಮೌಲ್ಯಗಳು ಇದೆ. ಕಾಯಕ ಧರ್ಮದಲ್ಲಿ ಸಾಂವಿಧಾನಿಕ ಮೌಲ್ಯಗಳಿದೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರಬೇಕು. ಸೊ ನೈತಿಕ ಮೌಲ್ಯಗಳಂದರೆ ನೀವು ನೋಡಿ, ಆ ಕಾಯಕದ ಡೆಫಿನೇಷನ್ ನಿಮ್ಗೆ ಹೇಳಿದೆ. ಸತ್ಯ ಶುದ್ಧ ಕಾಯಕ. ಏನೇನೋ ಕೆಲಸ ಮಾಡಿದ್ರೆ ಅಲ್ಲ, ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಅಂಥ ಕೆಲಸವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರು. ಇನ್ನು ಉಳಿದಿರೋದೆಲ್ಲ ಒಮಿಷನ್. ಅದನ್ನು ನಾವು ಅದರ ಹತ್ರಕ್ಕೆ ಹೋಗೋಕ್ಕೆ ಬರಲ್ಲ. ನಾನು ಶುದ್ಧ ಮನಸ್ಸಿನಿಂದ ಕುಡ್ದೆ ಅಂತ ಹೇಳಕ್ಕೆ ಬರಲ್ಲ. ಅದ್ರ ಹತ್ರಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಅವರು. ಸತ್ಯ ಅಲ್ಲ ಅದು, ಶುದ್ಧವೂ ಅಲ್ಲ. ಅದನ್ನು ನೀವು ಮಾಡೋಕ್ಕೆ ಬರಲ್ಲ, ಟಚ್ ಮಾಡೋಕ್ಕೆ ಬರಲ್ಲ. ಅದು ಕೆಟ್ಟದ್ದನ್ನು ಯೋಚನೆ ಮಾಡೋಂಗಿಲ್ಲ, ಒಳ್ಳೆಯದನ್ನೇ ಯಾವ ಥರ ಮಾಡಬೇಕು ಅಂತ ಹೇಳ್ತಾರೆ. ಕೆಟ್ಟದ್ದನ್ನು ಯಾವುದನ್ನು ಮಾಡಲೇಬಾರ್ದೋ ಅದನ್ನು ಮಾಡಕೂಡ್ದು. ಅದರ ಹತ್ರಕ್ಕೆ ಹೋಗಿಲ್ಲ. ಧೂಮಪಾನ, ನಾನು ಹೆಂಗೋ ಬೀಡಿ ಭಾಳ ಚೆನ್ನಾಗಿ ಬೀಡಿ ಸೇದಿದೆ ಸರ್ ಅಂತ ಹೇಳಕ್ಕೆ ಬರಲ್ಲ. ಅದು ಬೀಡಿ ಸೇದೋದೇ ತಪ್ಪು, ಸಿಗರೇಟ್ ಸೇದೋದೇ ತಪ್ಪು, ಧೂಮಪಾನವೇ ತಪ್ಪು. ಅದನ್ನು ಮಾಡಬೇಡ, ಕುಡಿಬೇಡ, ಅದು ತಪ್ಪು. ಅದನ್ನು ಕುಡಿಬೇಡ. ಜೂಜಾಡಬೇಡ, ಅದು ತಪ್ಪು. ಅದನ್ನು ಮಾಡಬೇಡ. ಮಾಡುವಂಥ ಕೆಲಸವನ್ನು ಕೂಡ ಈ ಮನಸ್ಸಿನಿಂದ ಮಾಡು. ಸತ್ಯ ಶುದ್ಧ ಕಾಯಕ. ಅದು ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಹೆಂಗೆ ನಮಗಿಷ್ಟಾನುಸಾರ ಮಾಡೋ ಅಂಥದ್ದು ಅಲ್ಲ ಅನ್ನುವಂಥದ್ದು ಹೇಳ್ತಾ ಇರೋದು. ಇದು ನಮ್ಮ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸುತ್ತೆ.
ನಾವು ಕೆಲಸವನ್ನು ಈ ಮನೋಧರ್ಮದಿಂದ ಮಾಡಿದ್ರೆ ಕೆಲವ್ರನ್ನ ನೋಡ್ಬೋದು ಕಮ್ಮಿ, ಆದರೆ ಇಂಥ ಜನಗಳು ಈಗಲೂ ಕೂಡ ಇದ್ದಾರೆ. ಈ ಥರ ಕೆಲಸ ಮಾಡೋ ಅಂಥವರು ಈ ವ್ಯಕ್ತಿಗಳು ಈಗಲೂ ಕೂಡ ನಾವು ಸಮಾಜದಲ್ಲಿ ನೋಡೋಕ್ಕಿದೆ. ಅವ್ರದ್ದು ಬೆರಳೆಣಿಕೆಯಷ್ಟು ಜನ ಸಿಗ್ತಾರಷ್ಟೇ. ಇನ್ನು ಉಳಿದಿರೋರೆಲ್ಲ ಒಂದು ಫಲಾಪೇಕ್ಷೆಯಿಂದ ಹಿಡಿದೆ ದೇವರೇ ನಮ್ಗೆ ಅದು ಮಾಡು ಇದು ಮಾಡು ಅಂತ ನೀವು ಗುಡಿಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನಾವು ಕೇಳ್ತೀವಿ ಅನ್ನೋ ಅಂಥದ್ದು ಗೊತ್ತಾಗುತ್ತೆ. ಅದನ್ನು ನಾವು ಮಾಡ್ತೀವಿ. ಅದು ನೈತಿಕ ಮೌಲ್ಯ ಅಂದರೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈಗ ಶುದ್ಧವಾದಂಥ ಕಾಯಕ ಮಾಡಿದ್ರೆ, ಸತ್ಯವಾಗಿರುವಂಥ ಕಾಯಕವನ್ನು ಮಾಡಿದ್ರೆ ನಮ್ಮ ಆತ್ಮವಿಶ್ವಾಸ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಸಾಂವಿಧಾನಿಕ ಮೌಲ್ಯಗಳು ಅನ್ನೋ ಅಂಥದ್ದನ್ನು ಕೂಡ ಅತಿ ಮುಖ್ಯ. ಅದು ಸಾಂವಿಧಾನಿಕ ಮೌಲ್ಯಗಳಲ್ಲಿ ಏನು ಬರುತ್ತೆ ಅಂದರೆ ಸೋಷಿಯಲ್ ಜಸ್ಟಿಸ್ ಮೊದಲನೇದು ಬರೋ ಅಂಥದ್ದು. ಈ ಕಾಯಕ ಮಾಡೋದ್ರಿಂದ ಏನಂದರೆ ಸಾಮಾಜಿಕವಾಗಿ ನಾವು ಸಮಾನತೆಯನ್ನು ಬಯಸ್ತೀವಿ. ಈ ಮೇಲು ಕೀಳು ನೋಡಲ್ಲ. ನೀನು ಕಮ್ಮಾರ ಆಗಿರ್ಬೋದು, ನೀನು ಚಮ್ಮಾರ ಆಗಿರ್ಬೋದು, ಇವ್ನು ಬೇಡಪ್ಪ, ನೀನು ಇಂಥ ಜಾತಿಯವ್ನು ನಮ್ಮ ಮನೆ ಒಳಗೆ ಬರಬೇಡ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಈ ಕಾಯಕ ಧರ್ಮದನ್ನು ನೀವು ಗೌರವಿಸಿದರೆ ಡಿಗ್ನಿಟಿ ಆಫ್ ಇಂಡಿವಿಜುವಲ್, ಡಿಗ್ನಿಟಿ ಆಫ್ ಲೇಬರ್ ಎರಡೂ ವಿಷಯಗಳು ಇದರಲ್ಲಿದೆ. ಅಂದರೆ ವ್ಯಕ್ತಿ ಗೌರವನೂ ಇದೆ, ವೃತ್ತಿ ಗೌರವನೂ ಇದೆ. ಕಾಯಕ ಧರ್ಮಿಗಳು ಅವರು ಎಷ್ಟು ಬಸವಣ್ಣವ್ರು ಹೇಳ್ತಾರೆ, ಮಾದಾರ ಚೆನ್ನಯ್ಯ ನಮ್ಮಪ್ಪ ನಮ್ಮ ತಂದೆ ಇದ್ದಂಗೆ ಅಂತ ಹೇಳ್ತಾರೆ. ಅವರೇನು ಕೆಲಸ ಮಾಡ್ತಾಯಿದ್ರು? ಮಾದಾರ ಚೆನ್ನಯ್ಯ ಚಪ್ಪಲಿ ಒಲೆಯ ಕೆಲಸ ಮಾಡ್ತಾಯಿದ್ರು. ಬಸವಣ್ಣವ್ರು ಹೇಳ್ತಾರೆ ಅವರು ನಮ್ಮ ತಂದೆ ಇದ್ದಂಗೆ. ಅವ್ರಿಗೆ ಅವರ ಭಾವನೆಗೆ, ಅವರ ಸದ್ಭಾವನೆಗೆ ಯಾವುದು ಕೂಡ ನಾನು ಹೋಲಿಕೆ ಮಾಡೋಕ್ಕಾಗಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೊಡ್ತಾರವರು. ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ ಎಂತೆಂಥ ಶರಣರುಗಳು ಬಂದೋಗಿದ್ದಾರೆ. ಶ್ರೇಷ್ಠತೆ ಅಂದರೆ ನಾನು ಬಟ್ಟೆ ಒಗಿತೀನಿ ಕಣಯ್ಯ, ಆದರೆ ನಿನಗಿನ್ನ ಕಮ್ಮಿ ಅಲ್ಲ. ಎಂಥ ಆತ್ಮವಿಶ್ವಾಸವನ್ನು ಈ ಕೆಲಸ ಕೊಡುತ್ತೆ. ನಾನು ಕಸ ಹೊಡಿಬೋದು, ಆದರೆ ನಿನಗಿನ್ನ ಕಮ್ಮಿ ಅಲ್ಲ. ನೀನು ಕೋಟ್ಯಾಧೀಶರೇ ಇರ್ಬೋದು, ನಾನು ಕಸ ಹೊಡಿಬೋದು, ನಾನು ನೀನು ಸಮ ಅನ್ನುವಂಥ ಆತ್ಮವಿಶ್ವಾಸವನ್ನು ಈ ಕಾಯಕ ಧರ್ಮ ಕೊಡುತ್ತಲ್ಲ, ಇದು ಎಷ್ಟು ಶ್ರೇಷ್ಠ ಅಂತ ನಾವು ಭಾವಿಸ್ಬೇಕದು. ಇದು ಈ ಕಾಯಕದ ಶ್ರೇಷ್ಠತೆ ಏನು ಅಂತ ಹೇಳಿದರೆ, ನಾನು ಕಳ್ಳಲ್ಲ ಕಣೆಯ, ಇನ್ನೊಬ್ಬರ ಆಸ್ತಿಗೆ ಮಾಡಲ್ಲ, ನಾನು ಸತ್ಯನಿಷ್ಠ ಕಾಯಕವನ್ನು ಮಾಡಿ ನಾನು ದುಡಿತೀನಿ, ದುಡಿದದ್ದನ್ನು ತಿಂತೀನಿ, ಹೆಚ್ಚಾಗಿರೋದನ್ನ ಇನ್ನೊಬ್ರಿಗೆ ಕೊಡ್ತೀನಿ, ನಾನ್ಯಾರಿಗಿಂತ ಕಮ್ಮಿ, ನಾನೇಕೆ ಬಡವ. ಶ್ರೀಹರಿ ಅದನ್ನು ಒಂದು ದಾಸರ ಪದ್ಯದಲ್ಲಿ ಬರುತ್ತೆ, ನೀನೇ ನನ್ನ ದೇವರಾಗಿರ್ಬೇಕಾದ್ರೆ ಲಕ್ಷ್ಮೀಕಾಂತ ನೀನೇ ನನ್ನ ದೇವರು, ನಾನ್ಯಾಕೆ ಬಡವನಯ್ಯ, ನಾನ್ಯಾಕೆ ಪರದೇಶಿ ಅನ್ನೋ ಅಂಥದ್ದಿದೆ. ಈ ಆತ್ಮವಿಶ್ವಾಸವನ್ನು ನಾವು ಗಳಿಸ್ಕೋಬೇಕು. ಅದು ಈ ಕಾಯಕ ಧರ್ಮದಲ್ಲಿ ಇರುತ್ತೆ. ಅಂದರೆ ಸಮಾನತೆಯನ್ನು ಕಾಯಕ ನಮಗೆ ದೊರಕಿಸ್ಕೊಡುತ್ತೆ. ಇನ್ನೂ ಒಂದು ಶ್ರೇಷ್ಠ ಚಿಂತನೆ ಇದೆ ಇದರಲ್ಲಿ, ಲಿಬರ್ಟಿ ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ. ನೀನು ಮಾಡೋ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ. ನೋಡಿ, ಒಂದು ಕಾಲ ಇತ್ತು ಮನುಷ್ಯನ ಕೊಂಡ್ಕೋಬೋದಾಗಿತ್ತು. ಒಂದು ಕಾಲದಲ್ಲಿ ಸ್ಲೇವ್ ಅಂತ ಅವರಿಗೆ ಗುಲಾಮರು ಅಂತ ಕರೆಯೋರು. ಅವ್ರನ್ನ ಕರ್ಕೊಂಡೋಗಿ ಅವನಿಗೆ ದನ ಕಟ್ಟಿದಂಗೆ ಕಟ್ಟಾಕ್ಬೋದಾಗಿತ್ತು. ನಾನು ನೀನು ಕೊಂಡ್ಕೊಂಬಂದಿದ್ದೀನಿ ಇಷ್ಟು ದುಡ್ಡಿಗೆ ಅಂದರೆ. ಅವನು ಯಾವಾಗ ಯಜಮಾನ ಊಟ ಹಾಕ್ತಾನೋ ಆವಾಗ ತಿನ್ನಬೇಕಾಗಿತ್ತು. ಅವನು ಯಜಮಾನ ಏನು ಕೆಲಸ ಹೇಳ್ತಾನೋ ಅದನ್ನು ಮಾಡಬೇಕಾಗಿತ್ತು. ಅಂದರೆ ಅವನು ಮನುಷ್ಯ ಆಗಿದ್ದ, ಅವನಿಗೆ ಕೈಕಾಲಿತ್ತು, ಅವನಿಗೊಂದು ಮನಸ್ಸಿತ್ತು, ಅವನಿಗೊಂದು ಬುದ್ಧಿ ಇತ್ತು, ಬ್ರೈನ್ ಇದೆ, ಆಲೋಚನೆ ಮಾಡ್ಬೋದು. ಆದರೆ ಅವನು ಗುಲಾಮನಾಗಿದ್ದರಿಂದ ಆಲೋಚನಾ ಸ್ವಾತಂತ್ರ್ಯ ಅವನಿಗಿರಲಿಲ್ಲ. ತನ್ನಿಷ್ಟ ಬಂದಂಗೆ ಮಾಡ್ತಾಯಿಲ್ಲ. ಆದರೆ ನಮ್ಮಲ್ಲಿ ಇಷ್ಟು ಜನ ಕೂತಿದ್ವಿ, ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೀವಿ. ನನಗೆ ಈ ಕೆಲಸ ಮಾಡೋಕ್ಕಿಷ್ಟ, ನಾನು ಮಾಡ್ತೀನಿ. ಈ ಸ್ವಾತಂತ್ರ್ಯ ಸಾಂವಿಧಾನಿಕ ಮೌಲ್ಯ ಅಂದರೆ ಏನು ಅಂತಂದರೆ ಅದರಲ್ಲಿ ಆಲೋಚನಾ ಸ್ವಾತಂತ್ರ್ಯ ಇದೆ. ಏನು ಬೇಕೋ ನನಗೆ ಇಚ್ಛೆ, ನಾನು ಈ ಗುಡ್ಡನ ಸೊಗಸಾಗಿ ವರ್ಣಿಸ್ಕೋಬೋದಾ ಅಂದರೆ ವರ್ಣಿಸ್ಕೋಬೋದು. ನಮ್ಮೂರ ಕೆರೆನ ನನಗೆ ಮನಸ್ಸಿಗೆ ಬಂದಂಗೆ ಹೊಗಳ್ಕೋಬೋದಾ, ಹಾಡು ಬರ್ಕೋಬೋದಾ ಅಂತಂದರೆ ಬಡ್ಕೋಬೋದು, ಹಾಡ್ಕೋಬೋದು. ಅದು ನನಗೆ ಸಂಬಂಧಪಟ್ಟಿರೋದು.
ಈ ರೀತಿ ಬದುಕನ್ನು ಸುಂದರವಾಗಬೇಕು ಅಂತ ಹೇಳಿದರೆ, ನಮ್ಮ ಬದುಕು ಮೌಲ್ಯಯುತವಾಗಬೇಕು ಅಂದರೆ ನಮಗೆ ಆಲೋಚನಾ ಸ್ವಾತಂತ್ರ್ಯ ಇರಬೇಕು. ಈ ಕಾಯಕ ಧರ್ಮ ನಮಗೆ ಆಲೋಚನಾ ಸ್ವಾತಂತ್ರ್ಯವನ್ನು ನಮಗೆ ಕೊಡುತ್ತೆ. ನನಗೆ ಬೇಕಾದ ರೀತಿಯಲ್ಲಿ ನನ್ನ ಜೀವನವನ್ನು ನಾನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಂವಿಧಾನಿಕ ಮೌಲ್ಯ. ಅದಕ್ಕೆ ಲಿಬರ್ಟಿ ಆಫ್ ಥಾಟ್ ಅಂತ ಒಂದಿದೆ. ವ್ಯಕ್ತಿ ಅಂದರೆ ಆಲೋಚನಾ ಸ್ವಾತಂತ್ರ್ಯ ಇದೆ. ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಪೂಜಾ ಸ್ವಾತಂತ್ರ್ಯ ಇದೆ, ನಂಬಿಕೆಯ ಸ್ವಾತಂತ್ರ್ಯ ಇದೆ. ನೀನು ಯಾಕೆ ಅಂತ ನಿನಗೆ ಬೇಕಾದರೆ ನೀನು ಬೇರೆ ಏನೋ ಮಾಡ್ಕೊ ನೀನು. ಆದರೆ ನಾನು ನಂಬ್ತೀನಿ, ಅದು ನನಗೆ ಇಷ್ಟ. ನಾನು ದೇವ್ರು ನಂಬ್ತೀನಿ, ನಂಬ್ಕೊ, ಅದು ನಿನ್ನ ಸ್ವಾತಂತ್ರ್ಯ. ನಾನು ನಂಬಲ್ಲ, ಅದು ನಿನ್ನ ಸ್ವಾತಂತ್ರ್ಯ, ನಂಬ್ಕೋಬೇಡ. ಆಲೋಚನಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದೆಲ್ಲ ನಂಬಿಕೆಯ ಸ್ವಾತಂತ್ರ್ಯ ಇದೆ. ಇದು ಕುರುಡು ಭಾವನೆ, ನೀನು ಹೇಳು, ಆದ್ರೂ ನಾನು ಹೇಳ್ತೀನಿ. ಅದಕ್ಕೆ ಒಂದು ಏನು ಹೇಳ್ತೇವೆ, ಎರಡು ಥರನೂ ಇದೆ. ಒಂದು ದೇವ್ರು ಇದ್ದಾನೆ ಅಂತ ಹೇಳೋರ್ದು ವರ್ಗ ಒಂದಿದೆ, ದೇವ್ರು ಇಲ್ಲ ಅನ್ನೋ ಅಂಥ ವರ್ಗ ಇನ್ನೊಂದಿದೆ. ದೇವರು ಇದ್ದಾನೆ ಆದರೆ ಹೀಗೆ ಕೆಳವರ್ಗದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಮಾರಮ್ಮ, ಕಾಳಮ್ಮ, ಕಾಟಮ್ಮ, ಇದಕ್ಕೆ ಪ್ರಾಣಿ ಬಲಿ ಕೊಟ್ಟು ನಾವು ಅದು ಒಂದು ಪ್ರೊಸೀಜರ್. ನಾವು ಆ ರೀತಿ ದೇವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಅವನ್ನೆಲ್ಲ ತಪ್ಪು ಅಂತ ನಾವು ಹೇಳೋದು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮಗೊಂದು ಉದಾಹರಣೆಯನ್ನು ನಾನು ಕೊಡೋದು. ನನ್ನ ಜೀವನದೊಳಗೆ ನಮ್ಮ ತಂದೆ 4ನೇ ಕ್ಲಾಸ್ ಕೂಲಿ ಮಟ್ಟದಲ್ಲಿ ಓದಿದ್ರು. ನಾನು ಲಾ ಮುಗಿಸಿದೆ. ನನಗೆ ಆವಾಗ ದೇವರಾಜು ಅರಸು ಸರ್ಕಾರ 500 ರೂಪಾಯಿ ಸ್ಟೈಫಂಡ್ ಕೊಡೋರು ಲಾ ಗ್ರ್ಯಾಜುಯೇಟ್ಗೆ. ಕಾನೂನು ಪದವೀಧರ ಆದರೆ 500 ರೂಪಾಯಿ ಸ್ಟೈಫಂಡ್ 4 ವರ್ಷ. ನಮ್ಮಪ್ಪ ಹೇಳಿದ್ರು, 500 ರೂಪಾಯಿ ದುಡ್ಡು ಬರುತ್ತಲ್ಲ, ಏನು ಮಾಡ್ತೀಯ, ಎಲ್ಲಿ ವಕೀಲಿಕೆ ಮಾಡ್ತೀಯ ಅಂದು. ನಮ್ಮಪ್ಪಗೆ ಹೇಳಿದೆ, ಅಪ್ಪ ಎಲ್ಲಿ ಮಾಡಬೇಕು ಅಂದು. ನಮ್ಮಪ್ಪ ಹೇಳಿದ್ರು, ನನಗೆ ಗೊತ್ತಾಗಲ್ಲ ಕಣೆ, ಸೋಮಸಂದ್ರಕ್ಕೆ ಹೋಗೋಣ, ಅಪ್ಪಣೆ ಕೇಳೋಣ, ಆ ದೇವ್ರೇನು ಹೇಳುತ್ತೋ ಆ ಥರ ಮಾಡು ಅಂತಂದು. ಸೋಮಸಂದ್ರಕ್ಕೆ ಹೋದರೆ ಅದು ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಪ್ಪಣೆ ಕೊಡ್ತು. ಸರಿ, ನಾನು ಬೆಂಗಳೂರಿಗೆ ಹೋದೆ. 4 ವರ್ಷ ಮುಗೀತು, ಬರಬೇಕು ಅಂತ ಇದೆ. ಇಲ್ಲ, ಅಲ್ಲೇ ಇರಬೇಕು ಅಂತ ಅಪ್ಪಣೆ ಕೊಡ್ತು. ಅಲ್ಲೇ ಇದ್ದೆ. ಇದೆಲ್ಲ ಆಯಿತು. ನನಗೆ ಯಾರು ಮನೆ ಕೊಟ್ಟರು ಅಂತಂದರೆ ಹನುಮಂತಪ್ಪ ಅಂತ, ಮನೆ ಯಜಮಾನ. ಏನು ನಿಮ್ಮ ಹೆಸರೇನು ಅಂದರೆ ಹನುಮಂತಪ್ಪ ಅಂತ ಹೇಳಿದ್ರು. ಎಲ್ಲಿ ಮನೆ ಸಿಕ್ತು ಅಂದರೆ ಹನುಮಂತ ನಗರದಲ್ಲಿ ಸಿಕ್ತು. ಅಲ್ಲಿಂದ 1 ವರ್ಷ ಆದಮೇಲೆ ಬಂದೆ, ಆಂಜನೇಯ ಗಲ್ಲಿಗೆ ಬಂದೆ, ಶೇಷಾದ್ರಿಪುರಂಕ್ಕೆ. ಅಲ್ಲಿ ಆಂಜನೇಯ ಗಲ್ಲಿ ಅಂತ ಆಯಿತು. ಕೊನೆಗೆ ಬಿಟ್ಬಿಡಿ, ಆ ಜಮ್ಮೆದಾರ ಇರ್ತಾನಲ್ಲ, ಜಡ್ಜನ್ನ ನಮಗೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೋದರೆ ಒಂದು ಬೆಳ್ಳಿ ಕೋಲು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ನಿನ್ನ ಹೆಸರೇನಪ್ಪ ಅಂತಂದೆ ಅವನಿಗೆ, ಜಮ್ಮೆದಾರ್ಗೆ. ಹನುಮಪ್ಪ ಅಂದ್ಬಿಟ್ಟ ಅವನು. ನಾನು ಸುಮ್ಮನಾಗ್ಬಿಟ್ಟೆ. ಇದು ಹೆಂಗೆ, ನಾನು ಭಾರಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇದಕ್ಕೆ ಹೆಂಗೆ ಅರ್ಥ ಕೊಡೋದು, ಇದಕ್ಕೆ ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ನಮ್ಮ ನಂಬಿಕೆಗಳು ಪ್ರಬಲವಾಗಿದ್ದರೆ, ಸತ್ಯವಾಗಿದ್ದರೆ, ಅದರಿಂದ ನಾನು ಯಾರಾದರೂ ಹೇಳಿದರೆ ನನಗೆ ಹೇಳ್ಕೊಬೋದು, ನಾನು ದೇವ್ರು ನಂಬ್ತೀನ, ಯಾವ ಥರ ನಂಬ್ತೀನಿ ಅಂತ ಹೇಳ್ಬೋದು. ಇನ್ನೊಬ್ಬ ನಾನು ನಂಬ್ತೀನಿ ಅಂತ ಹೇಳಿದ್ರೆ ಅವರ ನಂಬಿಕೆಗೆ ನಾವು ದ್ರೋಹ ಮಾಡೋಂಗಿಲ್ಲ. ನಿನಗೆ ನಂಬಿಕೆ ಇದ್ದರೆ ನೀನು ಆ ನಂಬಿಕೆಯಿಂದ ಮುಂದಕ್ಕೆ ಹೋಗು ಅಂತ ಹೇಳಬೇಕಾಗುತ್ತೆ ನಾವು. ಅದಕ್ಕೆ ಅಂಥ ಸ್ವಾತಂತ್ರ್ಯ ಇದೆ. ಇದು ಸಾಂವಿಧಾನಿಕ ಮೌಲ್ಯ. ಇದು ಸಾಂವಿಧಾನಿಕ ಮೌಲ್ಯ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್, ಪೂಜಾ ಸ್ವಾತಂತ್ರ್ಯವು ಕೂಡ ಇದೆ. ಇದು ಇನ್ನೊಂದು ಶ್ರೇಷ್ಠ ಮೌಲ್ಯ ಇದರಲ್ಲಿ ಇರ್ತಕ್ಕಂಥದ್ದು. ಕಾಯಕ ಧರ್ಮದಲ್ಲಿ ಇರ್ತಕ್ಕಂಥ ಇನ್ನೊಂದು ಇದು. ಸಾಮಾಜಿಕ ಮೌಲ್ಯನೂ ಕೂಡ ಇದೆ. ಇವಾಗ ನಾವು ನೋಡ್ತಾ ಇದ್ದೀವಿ, ನಮಗೆ ಕಾಯಕದಲ್ಲಿ ಶಿವಶರಣರಲ್ಲಿ ಕೆಳಗಿನ ಕೆಲಸ, ಕಮ್ಮಾರರಿದ್ದರು, ಚೆಮ್ಮಾರಿದ್ದರು, ಸೌದಿ ಥರವರಿದ್ದರು, ಚಪ್ಪಲಿ ಮಾಡೋ ಅಂಥವರಿದ್ದರು, ಮಂತ್ರಿ ಪದವಿನಲ್ಲಿದ್ದರು. ಇವ್ರು ಯಾರೂ ನಾವು ಮೇಲು ಕೀಳು ಅಂತ ಅಂದ್ಕೊಳ್ಳೇ ಇಲ್ಲ.
ಇವರೆಲ್ಲರೂ ಕೂಡ ನಾವು ನಾವು ಸಮಾನರು ಅಂತ. ಸೊ ಅದಕ್ಕೆ ಎಷ್ಟೋ ಸಾರಿ ನಾವು ಹೇಳ್ತೀವಿ, ವಚನಕಾರರ ಕಾಲಘಟ್ಟ ಏನಿತ್ತೋ ಅದು ಪರಿಪೂರ್ಣವಾದಂಥ ಸ್ವಾತಂತ್ರ್ಯ, ಅಂದರೆ ಸಂವಿಧಾನಕ್ಕೆ ಉದಯ ಆದಂಥ ಕಾಲ, ಸಂವಿಧಾನಿಕ ಮೌಲ್ಯಗಳೆಲ್ಲ ಆ ಸಮಾಜದಲ್ಲಿ ಇತ್ತು. ಆ ರೀತಿ ಅಲ್ಲಿ ಪುರುಷರು ಸ್ತ್ರೀಯರು ಎಲ್ಲ ಸಮಾನವಾಗಿದ್ವಿ ಅಂತ ಹೇಳ್ತಾ ಇದ್ವಿ. ಇವತ್ತು ಕೂಡ ಅಂಥ ಮೌಲ್ಯವನ್ನು ನಾವು ಕಾಣ್ತಾ ಇಲ್ಲ. ಆದರೆ ಆ ಬಸವಣ್ಣವ್ರ ಕಾಲದಲ್ಲಿ, ಆ ವಚನಕಾರ ಶಿವಶರಣರ ಕಾಲದಲ್ಲಿ ಎಲ್ಲರ ಸಮಾನತೆಗೆ ಗೌರವ ಇತ್ತು ಅನ್ನುವಂಥ ಮಾತನ್ನು ನಾವು ಕೇಳ್ತೀವಿ. ಇದು ನಾವು ಕಾಯಕದಿಂದ ಕಾಣ್ತಕ್ಕಂಥದ್ದು. ಸೊ ನೋಡಿ, ಈ 3 ಮೌಲ್ಯಗಳನ್ನು ನೀವು ಯೋಚನೆ ಮಾಡಿ. ನಾವು ಒಂದು ಒಳ್ಳೆಯ ಬದುಕನ್ನು ಕಟ್ಕೋಬೇಕಾದ್ರೆ ನಾನು ಶ್ರೀಮಂತ ಆಗಬೇಕಾಗಿಲ್ಲ, ನನಗೆ ಒಂದು ಕೆಲಸ ಇರಬೇಕು. ಇವತ್ತು ನಾವು ಈ ಕಾಯಕ ಧರ್ಮವನ್ನು ಅನುಸರಿಸ್ತಾ ಇದ್ದೀವಿ ಅಂದರೆ ಖಂಡಿತ ಇಲ್ಲ. ಕಾಯಕ ಧರ್ಮ ಇಲ್ಲದೇ ಇದ್ದರೆ ಏನಾಗುತ್ತೆ? ವ್ಯಕ್ತಿ ಸ್ವಾರ್ಥಿ ಆಗ್ತಾನೆ. ಕಾಯಕ ಧರ್ಮ ಇದ್ದರೆ ಏನಾಗುತ್ತೆ? ವ್ಯಕ್ತಿ ನಿಸ್ವಾರ್ಥಿ ಆಗ್ತಾನೆ. ಯಾರು ನಿಸ್ವಾರ್ಥಿ ಆದರೋ ಅವರು ಮಾತ್ರ ಸಮಾಜ ಸೇವೆ ಮಾಡೋಕ್ಕಾಗುತ್ತೆ. ಇನ್ನೊಬ್ಬರಿಗಾಗಿ ಕಳಕಳಿಯನ್ನು ವ್ಯಕ್ತಪಡಿಸೋಕ್ಕಾಗುತ್ತೆ, ಇನ್ನೊಬ್ಬರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಾಗುತ್ತೆ. ಯಾವ ವ್ಯಕ್ತಿ ನಿಸ್ವಾರ್ಥಿ ಆಗಿದಾನೋ ಅವನು ಮಾತ್ರ ಸಮಾಜ ಸೇವೆ ಮಾಡೋಕ್ಕಾಗುತ್ತೆ. ಯಾರು ಸ್ವಾರ್ಥಿ ಆಗಿದಾನೋ ಅವನು ಎಲ್ಲರನ್ನೂ ಕಬಳಿಸ್ತಾನೆ. ಈಗ ನೀವು ನಮ್ಮ ವಿದ್ಯೆ ಇದ್ರ ಮೇಲೆ ನಾನು ಎಷ್ಟು ಓದಿದ್ದೀನಿ, ನಾನು ಎಷ್ಟು ಓದಿಲ್ಲ ಅನ್ನೋದನ್ನು ಅವಲಂಬಿಸೋದೇ ಇಲ್ಲ. ಇದು ನಾನು ಓದಿದ್ದೀನಿ, ನಾನು ಜಾಣ ಆಗಿದ್ದೀನಿ ಅನ್ನೋದನ್ನು ಅವಲಂಬಿಸೋದೇ ಇಲ್ಲ. ಇದು ನೀನು ಸ್ವಾರ್ಥಿನ ನಿಸ್ವಾರ್ಥಿನ ಅನ್ನೋದು ಅಷ್ಟೇ ಅವಲಂಬಿಸುತ್ತೆ. ಯಾರು ಎಷ್ಟೇ ಬುದ್ಧಿವಂತ ಆಗಿದ್ದರೂ ಕೂಡ, ಒಂದು ವಕೀಲರೇ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಡಾಕ್ಟ್ರೇ ವೈದ್ಯರೇ ಅಂತ ತಿಳ್ಕೊಳ್ಳಿ, ಸ್ವಾರ್ಥಿ ಆದರೆ ಎಲ್ಲ ದುಡ್ಡು ನನಗೆ ಬರಬೇಕು ಅಂತ ಸರ್ಕಾರಿ ಸೇವೆನಲ್ಲೂ ದುಡ್ಡು ಇಸ್ಕೊಳ್ತಾರೆ, ಪ್ರೈವೇಟ್ ಕ್ಲಿನಿಕ್ಕು ಇಟ್ಕೊಳ್ತಾರೆ, ಅಲ್ಲೂ ದುಡ್ಡು ಬರಬೇಕು ಅಂತ ಹೇಳ್ತಾರೆ, ದುಡ್ಡನ್ನ ಕೀಳ್ತಾರೆ. ನಿಸ್ವಾರ್ಥಿ ಆದರೆ ಮಾತ್ರ ಇಲ್ಲ, ನಾನು ವೈದ್ಯ ವೃತ್ತಿಯನ್ನು ಮಾಡಿದ್ದೀನಿ, ಅಪಾರವಾಗಿ ಕಲಿಕೆ ಮಾಡಿದ್ದೀನಿ, ಸಮಾಜಕ್ಕೆ ನನ್ನ ಸೇವೆ ಆಗಬೇಕು, ಇವರಿಗೆ ಉಪಚಾರ ಮಾಡಬೇಕು, ಇವ್ರ ಕಷ್ಟ ಏನು ಸುಖ ಏನು ಅಂತ ಹೇಳ್ತಾರೆ. ಅದರಿಂದ ನಾವು ನಮ್ಮ ಮಕ್ಕಳುಗಳನ್ನು ಕಾಯಕ ಧರ್ಮಿಗಳನ್ನಾಗಿ ಮಾಡಬೇಕಂದ್ರೆ ನಿಸ್ವಾರ್ಥಿಗಳನ್ನಾಗಿ ಮಾಡಬೇಕು. ನಮ್ಮ ಶಿಕ್ಷಣ ಪದ್ಧತಿ ಆ ರೀತಿ ಇರಬೇಕಂದ್ರೆ ಅವರನ್ನು ನಿಸ್ವಾರ್ಥಿಯನ್ನಾಗಿ, ಎಷ್ಟೇ ದೊಡ್ಡ ಕಲಿಕೆ ಅವರು ಜಾಣರಿದ್ದಾರೆ, ನಾವೆಷ್ಟು ಜಾಣರು ಅನ್ನೋದು ಮುಖ್ಯ ಆಗಲ್ಲ, ನಾವೆಷ್ಟು ನಿಸ್ವಾರ್ಥಿಗಳು ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಅದರಿಂದ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕಾದ್ರೆ ಸ್ವಾರ್ಥಿಗಳನ್ನಾಗಿ ಮಾಡಬಾರ್ದು, ನಿಸ್ವಾರ್ಥಿಗಳನ್ನಾಗಿ ಮಾಡಬೇಕು. ಸೇವೆ ಮಾಡೋಕ್ಕೆ ನಿನಗೆ ಸೇವೆ ಮಾಡೋಕ್ಕೋಸ್ಕರ ನೀನು ಈ ಓದ್ ಕಲ್ತಿದ್ಯಾ, ನೀನು ವಕೀಲ ವೃತ್ತಿ ಮಾಡಿ, ನಿನ್ನ ಹೊಟ್ಟೆಪಾಡು ನಡೀಲಿವೆ, ನಿನ್ನ ಹೊಟ್ಟೆಪಾಡು ಬರೋವಂಥ ಪ್ರತಿಯೊಂದು ಕೇಸ್ನಲ್ಲೂ ನನ್ನ ಜೀವನನ ನಾನು ನೋಡಿದ್ರೆ ಆ ಕೆಲಸವನ್ನು ನಾನು ನಿಸ್ವಾರ್ಥಿಯಾಗಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಕೇಸ್ನಲ್ಲಿ ನನ್ನ ಜೀವನವನ್ನು ನೋಡ್ತಾ ಇದ್ದೀನಿ, ನಾನು ನನ್ನ ಭವಿಷ್ಯವನ್ನು ನಾನು ಅದು ನೋಡ್ತಾ ಇದ್ದೀನಿ. ಸೇವೆ ಅಂತ ಮಾಡಬೇಕು. ಆದರೆ ಇದು ಎಲ್ಲ ಜನಗಳಿಗೂ ಈ ಕಾಯಕ ಧರ್ಮ ಅನ್ನೋಂಥದ್ದೇನಿದೆಯೋ, ಕಾಯಕವನ್ನು ಮಾಡಿ ಜೀವಿಸಬೇಕು ಅನ್ನೋದು ಇದು ನಾವೆಲ್ಲರೂ ತಿಳ್ಕೋಬೇಕು. ಯಾಕೆಂದರೆ ನಾವು ಒಂದು ವ್ಯವಸ್ಥೆಯಲ್ಲಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ನಮ್ಮ ಭಾವನೆ ಇವಾಗ ಏನಾಗಿದೆ ಅಂದರೆ, ಪೊಲೀಸ್ನವರು ನಮ್ಮನ್ನು ಹೊಡೆಯೋಕ್ಕೆ ಇರೋದೇನೋ, ನಮ್ಮನ್ನು ಬಂಧಿಸೋಕ್ಕೆ ಇರೋದೇನೋ, ತಹಸೀಲ್ದಾರರು ಅವ್ರು ಹೇಳ್ದಂಗೆ ಕೇಳೋಕ್ಕೆ ನಾವಿರೋದೇನೋ ಅಂತ ತಿಳ್ಕೊಂಡಿದ್ವಿ. ಅದು ಬಂಧುಗಳೇ, ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾನೂನನ್ನು ತೆಗೆದು ನೋಡಿ, ಪಬ್ಲಿಕ್ ಸರ್ವೆಂಟ್ ಅಂತ ಇದೆ, ಸಾರ್ವಜನಿಕ ಸೇವಕ ಅಂತಿದೆ ಹೊರತು ಸಾರ್ವಜನಿಕರಿಗೆ ನಾನು ಯಜಮಾನ ಅನ್ನೋ ಶಬ್ದ ಇಲ್ಲ. ಸರ್ಕಾರಿ ಸೇವಕ ಅಂತಿದೆ, ಸಾರ್ವಜನಿಕ ಸೇವಕ ಅಂತಿದೆ. ಆದರೆ ಜನಗಳಿಗೆ ಈ ವಿಷಯ ಇನ್ನೂ ತಲುಪಿಲ್ಲ. ಅದರಿಂದ ನೀವು ತಿಳ್ಕೊಳ್ಳಿ, ಈ ಕಾಯಕ ಧರ್ಮವನ್ನು ಅನುಸರಿಸಿ ಪ್ರಶ್ನೆ ಮಾಡಿ, ನೀವು ನಮ್ಮ ಸೇವೆ ಮಾಡೋಕ್ಕಿರೋದು ನಮ್ಗೆ ಒಳ್ಳೇದು ಮಾಡಿಕೊಡಿ, ನೀವು ನಮ್ಮ ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇರೋದು ಅಂತ ಎಲ್ಲ ಅಧಿಕಾರಿಗಳು ಯಾವತ್ತು ಈ ಆಲೋಚನೆ ನಮಗೆ ಬರುತ್ತೋ ಆವತ್ತು ಸಮಾಜ ಬದಲಾವಣೆ ಆಗುತ್ತೆ. ಇಲ್ಲದೇ ಇದ್ದರೆ
ಅಲ್ಲೂವರೆಗೂ ಈ ಆಲೋಚನೆ ಬರೋವರೆಗೂ ನಾವು ಈಗೇನು ಸಫರ್ ಮಾಡ್ತಿದ್ವೋ, ಒಂದು ಖಾತಾ ಮಾಡಿಸ್ಕೋಬೇಕು ಅಂದರೆ ಒಂದು 50 ಸಾರಿ 100 ಸಾರಿ ಹೋಗಬೇಕು, ಇನ್ನೇನಾದ್ರು ತಗೊಬರ್ಬೇಕಂದ್ರೆ ಲಂಚ ಕೊಡಬೇಕಾಗುತ್ತೆ, ಇನ್ನೇನೋ ಬರೀ ಸಫರಿಂಗ್ ನೋವನ್ನು ಈ ಸಮಾಜ ಅನುಭವಿಸ್ಕೊಂತ ಹೋಗುತ್ತೆ. ಅಂದರೆ ನಾವು ಕಾಯಕ ನಿಷ್ಠರ ಅಲ್ಲ, ನಮಗೆ ನಮ್ಮ ಕರ್ತವ್ಯದ ಅರಿವು ನಮಗಾಗಿಲ್ಲ ಅಂತ ನಾವೆಲ್ಲ ತಿಳ್ಕೊಬೇಕಾಗುತ್ತೆ. ಈ ಕಾಯಕ ಧರ್ಮ ಇಂಥ ಕೆಲಸವನ್ನು ಮಾಡ್ಬೋದು. ಏಕೆಂದರೆ ಇಟ್ ಮೇಕ್ಸ್ ಯು ಅಪ್ರೈಟ್. ಅಂದರೆ ನೀವು ಈ ಎಲ್ಲದನ್ನೂ ಎದುರಿಸುವಂತಹ ಒಂದು ಶಕ್ತಿಯನ್ನು ನಮಗೆ ಕಾಯಕ ಧರ್ಮ ಕೊಡಬಲ್ಲದು. ಅದರಿಂದ ನಿಮಗೆ ಶಕ್ತಿ ಗಳಿಸ್ಕೋಬೇಕು. ನೀವು ನೇರವಾಗಿ ಈ ಜೀವನದ ಸಮಸ್ಯೆಗಳನ್ನು ಎದುರಿಸ್ಬೇಕಂದ್ರೆ ಕಾಯಕ ಧರ್ಮವನ್ನು ಅನಿವಾರ್ಯವಾಗಿ ನಾವು ಪಾಲಿಸಬೇಕು. ನಮ್ಮ ಕರ್ತವ್ಯವನ್ನು ಮಾಡಬೇಕು, ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದ ಹಣದಿಂದಲೇ ನಮ್ಮ ಜೀವನವನ್ನು ಕಟ್ಕೋಬೇಕು. ಹೆಂಗೂ ಬಂದಿರೋ ಅದು ಬಂದರೆ ಏನೋ ಒಂದು ಹಂಗೆ ಬಂತಲ್ಲ ದುಡ್ಡು ತಗೊಳ್ಳೋಣ ಅನ್ನೋವಂಥ ಮನಸ್ಸು ನಮಗಿರಬಾರ್ದು. ಆ ಥರ ಮನಸ್ಸು ಬಂದರೆ ಸಮಾಜ ಟೊಳ್ಳಾಗಿರುತ್ತೆ, ಅಂಕುಡೊಂಕುಗಳಿಂದ ಕೊಡುತ್ತೆ, ನೋವನ್ನು ಅನುಭವಿಸುತ್ತೆ. ಅದರಿಂದ ಇದನ್ನು ನಾವು ತಿಳ್ಕೋಬೇಕು. ಇನ್ನೂ ಒಂದು ವಿಷಯವನ್ನು ನಾನು ಹೇಳಬೇಕಾಗುತ್ತೆ. ನಮ್ಮ ದುಷ್ಟ ಕಾಯಕದಿಂದ ಏನಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ದುಷ್ಟ ಕಾಯಕದಿಂದ ನಾವು ಕುಡಿಯುವಂಥ ನೀರು ಶುದ್ಧವಾದ ನೀರನ್ನು ಕುಡಿತಾ ಇಲ್ಲ, ನಾವು ಉಸಿರಾಡ್ತಕ್ಕಂಥ ಗಾಳಿ ಶುದ್ಧವಾಗಿಲ್ಲ, ನಾವು ನೋಡ್ತಕ್ಕಂಥ ಆಕಾಶ ಶುದ್ಧವಾಗಿಲ್ಲ, ಪರಿಸರ ಮಾಲಿನ್ಯದಿಂದ ಕೂಡಿದೆ. ನಾವು ಪಟಾಕಿ ಹಚ್ಚಿದರೆ ಯಾಕೆ ಹಚ್ಚಿರಿ, ಮನೆ ಪಕ್ಕದ ಮನೆಯಲ್ಲಿ ಮುದುಕರಿದ್ದಾರಲ್ಲ ಅವ್ರಿಗೆ ಹಿಂಸೆ ಆಗುತ್ತೆ, ನೀವು ಹಚ್ಚಬೇಡಿ ಅಂತ ಹೇಳೋಕ್ಕೆ ಹೋಗಲ್ಲ. ನಮ್ಮ ಮಕ್ಕಳಿಗೆ ಹೊಡೀರಿ, ಹಬ್ಬ ದೀಪಾವಳಿ ಹಬ್ಬ ಬಂದಿದೆಯಲ್ಲ, ವರ್ಷಕ್ಕೊಂದು ಹಬ್ಬ ಹೊಡೆದು ಆಕೆ ಅಂತ ಹೇಳಿ ಇನ್ನೂ ಕೊಂಡ್ಕೊಂಬಂದು ಕೊಡ್ತೀವಿ ನಾವು. ಪರಿಸರ ಮಾಲಿನ್ಯ, ಪರಿಸರ ಅನ್ನೋದು ಈ ಪೃಥ್ವಿ, ಆಕಾಶ, ನೀರು, ಅಗ್ನಿ ಇದೆಲ್ಲವೂ ನಮಗೆ ದೇವರು ಕೊಟ್ಟಿರೋವಂಥ ವರ. ಇದನ್ನು ಸರಿಯಾಗಿ ದುರುಪಯೋಗ ಏನಾದರೂ ಆದರೆ ಅದಕ್ಕೆ ನಮ್ಮ ಕೆಟ್ಟ ನಡವಳಿಕೆನೇ ಕಾರಣ ಆಗುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ಏನೂ ಇಲ್ಲ. ನಾನು ನೋಡ್ತಾ ಇದ್ದೀನಿ ಇವಾಗ ಒಂದು ಎಷ್ಟು ಪರಿಸರ ಮಾಲಿನ್ಯಕ್ಕೆ ನಾವು ಅಂದರೆ ಒಂದು ಯಾವುದಕ್ಕಾದ್ರೂ ಗಿಡ ಮರಗಳಿಗೆ ಬೆಂಕಿ ಇಡಬೇಕಂದ್ರೆ ಅದು ಪಂಜಾಬ್ನಲ್ಲಿಟ್ಟರೆ ಡೆಲ್ಲಿಗೆ ಹೋಗ್ತಾ ಇದೆ. ಇವಾಗ ಎಲ್ಲರೂ ಕಂಡುಹಿಡಿತಾ ಇದ್ದಾರೆ. ಯಾಕೆ ಹೊಗೆಯಿಂದ ತುಂಬಿದೆಯಲ್ಲ ಡೆಲ್ಲಿ ಎಲ್ಲ ಅಂತ. ಯಾಕೆ ತುಂಬಿದೆ ಅಂತಂದರೆ ಪಂಜಾಬಿನಲ್ಲಿ ಅವರ ಹೊಲಕ್ಕೆ ಆ ರೈತರುಗಳು ಅವರು ಬೆಂಕಿ ಇಟ್ಟಿದ್ದಾರೆ. ಅವ್ರಿಗೆ ಅದನ್ನೆಲ್ಲ ಸುಡೋಕ್ಕೆ ಅಂತ, ಆ ಬೆಳೆನ ಸುಡೋಕ್ಕೆ ಅಂತ ನಷ್ಟ ಆಗಿ ಅಲ್ಲ ಮುಗಿದೋಗಿರೋನ್ನ ಆ ಬೆಂಕಿ ಹೊಗೆ ವಿಮಾನ ಹಾರಾಡ್ದಂಗೆ ಮಾಡ್ತಾಯಿದೆ ಡೆಲ್ಲಿನಲ್ಲಿ. ಇದು ನಮಗೆ ಗೊತ್ತಾಗುತ್ತಾ? ನಾವು ಬಿಡೋ ಅಂಥ ಒಂದು ಹೊಗೆ ಎಲ್ಲೋ ಹೋಗುತ್ತೆ ಅಂತ ತಿಳ್ಕೊಬೇಡಿ. ನಿಮಗೆ ಇಲ್ಲ, ಎಲ್ಲೂ ಹೋಗಲ್ಲ. ಅದು ಪರಿಸರದಲ್ಲಿ ಇರುತ್ತೆ. ಎಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ ಅಂದರೆ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ನೋವಿನಿಂದಲೇ ಸಫರ್ ಮಾಡೋವಂಥ ಒಂದು ವಾತಾವರಣವನ್ನು ನಾವು ಬಿಟ್ಟೋಗ್ತಾ ಇದ್ವಿ. ಇದ್ರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು. ಹೇಗೆ ಬಳಸಬೇಕು, ಈ ಪ್ರಕೃತಿದತ್ತವಾಗಿರುವಂಥ ಪಂಚಭೂತಗಳೇನಿದೆಯೋ ಇದನ್ನು ಹೇಗೆ ನಾವು ಬಳಸ್ಕೋಬೇಕು ಅನ್ನುವಂಥದ್ದು ಒಂದು ಶ್ರೇಷ್ಠ ಕಾಯಕ ಅಂತ ನಾನು ಅಂದ್ಕೊಳ್ತೀನಿ. ಆ ಕಡೆಗೆ ನಮ್ಮ ಮನಸ್ಸನ್ನು ನಾವು ಪರಿಸರ ಸ್ವಚ್ಛತೆ ಕಡೆಗೂ ಕೂಡ ನಾವು ನಮ್ಮ ಮನಸ್ಸನ್ನು ಕೊಡಬೇಕಾಗುತ್ತೆ. ಸೊ ಒಂದು ಮಾಡೋದಾದರೆ ಕಾಯಕ ಅನ್ನುವಂಥದ್ದು ಶರಣರು ನಮಗೆ ಕೊಟ್ಟೋಗಿರುವಂತಹ ಒಂದು ಶ್ರೇಷ್ಠ ಮೌಲ್ಯ. ಆ ಕಾಯಕ ಧರ್ಮವನ್ನು ನಾವು ಪಾಲಿಸೋದ್ರಿಂದ ಒಂದು ಶ್ರೇಷ್ಠವಾದಂಥ ಜೀವನವನ್ನು ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕಾಯಕ ಅಂದರೆ ಎಲ್ಲ ಕೆಲಸಗಳು ಕಾಯಕ ಆಗಲ್ಲ. ಪೂಜೆಯ ರೂಪದಲ್ಲಿ ಸತ್ಯ ಶುದ್ಧವಾಗಿರುವಂತಹ ರೀತಿಯಲ್ಲಿ ಮಾಡಿರುವಂತಹ ಕೆಲಸ ಮಾತ್ರ ಕಾಯಕ ಆಗುತ್ತೆ, ಎಲ್ಲವೂ ಕಾಯಕ ಆಗಲ್ಲ. ಅದು ನಮ್ಮನ್ನು ಶ್ರೇಷ್ಠ ಮಟ್ಟಕ್ಕೆ ಕರೆದಕ್ಕೆ ಒಂದು ಸುಂದರವಾದ ಜೀವನವನ್ನು ನಮಗೆ ನಮ್ಮ ಕಾಯಕ ಕೊಡಬಲ್ಲದು.
ಆ ರೀತಿ ಕಾಯಕವನ್ನು ನಾವು ಕಟ್ಕೋಬೇಕು, ಕೆಲಸವನ್ನು ನಾವು ಮಾಡಬೇಕು. ಸೊ ಇದು ಕಾಯಕ ಧರ್ಮ. ಆದರೆ ಬಂದಿರೋದನ್ನ ಏನು ಮಾಡಬೇಕು ಅನ್ನೋದು ಹಂಚಬೇಕು ಅಂತ. ದಾಸೋಹ ಅಂದರೆ ಅದರ ಅರ್ಥ. ಜ್ಞಾನ ದಾಸೋಹ ಇದೆ, ನಮ್ಮ ಕೆಲಸದಿಂದ ಬಂದಿರುವಂಥದ್ದು ಊಟ ಉಪಚಾರಗಳನ್ನು ಅದನ್ನು ಕೂಡ ದಾಸೋಹ ಮಾಡ್ಬೋದು ನಾವು. ಅಂದರೆ ಏನನ್ನು ಸಂಗ್ರಹಿಸಿಡಬೇಡಿ ಅಂತ. ಒಂದು ಸ್ವಲ್ಪ ಹೊತ್ತು ನೀವು ಯೋಚನೆ ಮಾಡಿ, ನೀವೆಲ್ಲ ಮನುಷ್ಯ ಜೀವಿ ಒಬ್ಬರೇ ಬಿಟ್ಟರೆ ಸಂಗ್ರಹ ಗುಣ ಇನ್ಯಾವುದಕ್ಕಾದರೂ ಇದೆಯಾ ಅನ್ನೋ ಅಂಥದ್ದು ನಡ್ಕೊಂಡು ಇರುವೆ ಇನ್ನೇನು ಮನುಷ್ಯ ಒಬ್ಬನೇ ಮಾತಾಡೋದು, ಮನುಷ್ಯ ಒಬ್ಬನೇ ಯೋಚನೆ ಮಾಡೋದು, ಮನುಷ್ಯ ಎಲ್ಲ ಕಂಟ್ರೋಲ್ ತಗೊಂಡಿದ್ದಾನೆ. ಎಮ್ಮೆ ಮಾತಾಡುತ್ತಾ ಅಂದರೆ ಇಲ್ಲ, ಎತ್ತು ಮಾತಾಡುತ್ತಾ ಅಂದರೆ ಇಲ್ಲ, ಇರುವೆ ಮಾತಾಡುತ್ತಾ ಅಂದರೆ ಇಲ್ಲ, ಗೊದ್ದ ಮಾತಾಡುತ್ತೆ ಅಂದರೆ ಇಲ್ಲ, ಹುಲಿ ಮಾತಾಡುತ್ತಾ ಅಂದರೆ ಇಲ್ಲ. ಯಾವುದೇ ಜೀವಿಗಳು ಪರಿಸರದಲ್ಲಿ ನಮ್ಮ ಜೊತೆಗಿದ್ದಾವೆ, ನಮ್ಮ ಥರನೇ ಸಂಸಾರ ಮಾಡ್ತವೆ, ನಮ್ಮ ಥರ ಮಕ್ಕಳುಗಳೂ ಕೂಡ ಅವರು ಕರುಗಳನ್ನು ಆಗ್ತವೆ, ಎಲ್ಲ ಆಗುತ್ತೆ. ಎಲ್ಲ ಜೀವನವನ್ನು ಸಮಾನ. ಮಾತು ಒಂದು ಬರೋಲ್ಲ. ಅದು ಅವೇನಾದ್ರೂ ಎಮ್ಮೆಗೆ ಒಂದು ಕೇಳಿದರೆ ನನಗ್ಯಾಕೆ ಹೊಡಿತೀಯೋ ಸುಮ್ಮನಿರು ಅಂತ ಒಂದು ಮಾತಾಡಿದರೆ ನಮ್ಮದೆಷ್ಟು ಕಷ್ಟ ಆಗಿರೋದು ಅಂತ ತಿಳ್ಕೊಂಡು. ಮನುಷ್ಯರನ್ನ ಕೇಳೋದೇ ಕಷ್ಟ ಆಗಿದೆ. ಇನ್ನೊಂದು ಜೀವಿ ಮಾತಾಡೋದೇನಾದರೂ ಇದ್ದಿದ್ದರೆ ನಮ್ಮ ಜೊತೆಗೆ ನಮಗೆ ಪೈಪೋಟಿ ಕೊಡೋದಾಗಿದ್ದರೆ ಎಷ್ಟು ನಮ್ಮ ಜೀವನ ಕಷ್ಟದಲ್ಲಿ ಸಿಕ್ಕಾಕ್ಕೆಂದಿರೋದು ಅಂತ ಯೋಚನೆ ಮಾಡಿ. ಇನ್ನೆಲ್ಲವೂ ನಗ್ನವಾಗಿದೆ, ಅಸಹ್ಯವಾಗಿಲ್ಲ. ಎಲ್ಲವೂ ಎಮ್ಮೆ ಏನು ಮೈಗೆ ಬಟ್ಟೆ ಹಾಕ್ಕೊಳಲ್ಲ, ಎತ್ತೇನು ಮೈಗೆ ಬಟ್ಕೊಳಕ್ಕಾಗಲ್ಲ, ದನ ಕರುಗಳು ಬಟ್ಟೆ ಹಾಕ್ಕೊಳಲ್ಲ, ಗುಡ್ಡ ಏನು ಬಟ್ಟೆ ಹಾಕ್ಕೊಳಲ್ಲ. ಎಲ್ಲವೂ ನಗ್ನವಾಗಿದೆ, ಸುಂದರವಾಗಿದೆ. ಮನುಷ್ಯ ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದಾನೆ, ಆದರೆ ತುಂಬ ಕುರೂಪಿಯಾಗಿದ್ದಾನೆ ಅವನು. ಮನುಷ್ಯ ಜೀವನದಲ್ಲಿ ಮನುಷ್ಯನ ಅಷ್ಟು ಕಲುಷಿತ ಇದನ್ನು ನಾವು ಮನುಷ್ಯ ಜೀವನದಲ್ಲಿ ಕಾಣ್ಬೋದು. ಇದೆಲ್ಲವೂ ಹೋಗಬೇಕು ಅಂದರೆ ನಾವು ಈ ಕಾಯಕವನ್ನು ಆಶ್ರಯಿಸಬೇಕು. ದುಡಿದು ತಿನ್ನೋವಂತಹ ಒಂದು ಮನೋಧರ್ಮವನ್ನು ನಾವು ಗಳಿಸ್ಕೋಬೇಕು. ಆಗ ನಾವು ಒಂದು ಶ್ರೇಷ್ಠ ಜೀವನವನ್ನು ಕಟ್ಕೋಬೇಕು ಅಂಥೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ಎಲ್ಲ ಥಿಯಾಸಫಿಯ ಸಹೋದರರಿಗೂ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.